ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಾನು ಕೋಲಾರ DC ಕಚೇರಿಯನ್ನು ಈ ಪುಣ್ಯ ಸ್ಥಳಕ್ಕೆ ತಂದಂತಹ ಯಾವ ಒಬ್ಬ ಅಯೋಗ್ಯ ಅಧಮ ನಾಲಾಯಕ್ಕಿದನೋ ಅವನಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇಲ್ಲಿಗೆ ತರಬಾರ್ದಿತ್ತು, ಎಲ್ಲಾಗಬೇಕಾಗಿತ್ತು DC ಕಚೇರಿನ ಅಂತರಗಂಗೆ ಬೆಟ್ಟದ ಮೇಲೆ ಹಾಕಿ ಅಲ್ಲಿ ಹೆಲಿಕಾಪ್ಟರ್ಗಳನ್ನ ಕೊಟ್ಟು ಅಧಿಕಾರಿಗಳಿಗೆ ಅಂತರಗಂಗೆಗೆ ಏನು ರಸ್ತೆ ಇದೆ ಅದನ್ನ ಮುಚ್ಚಿ ಯಾವ ನರಪಿಳ್ಳೆನೂ ಜನಸಾಮಾನ್ಯರು ಬರದೇ ಇರುವಂತ ರೀತಿಯಲ್ಲಿ ಅಂತರಗಂಗೆ ಬೆಟ್ಟದ ಮೇಲೆ ಕಟ್ಟಬೇಕಾಗಿತ್ತು. ಅವನು ಯಾವನು ಅಯೋಗ್ಯ ತಂದು ಇಲ್ಲಿ ಕಟ್ಬಿಟ್ಟಿದ್ದಾನೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಮ್ಮ ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ. ಇವತ್ತು ನಮ್ಮ ದೇಶದಲ್ಲಿ 2 ವೀಲರ್ ಓಡಿಸೋದಕ್ಕೆ ಬರದೇ ಇರುವಂತ ಗಂಡಸರು ಒಂದು 70-80% ಇಲ್ವೇನ್ರಣ? ಇದಾರೆ ಇಲ್ವಾ? 90% ಹೆಣ್ಣು ಮಕ್ಕಳಿಗೂ 2 ವೀಲರ್ ಓಡಿಸೋದಕ್ಕೆ ಬರೋದಿಲ್ಲ. ಒಂದು 2-3% ಹೆಣ್ಣು ಮಕ್ಕಳಿಗಷ್ಟೇ ಒಂದಷ್ಟು ಕಾರ್ ಓಡಿಸೋದಕ್ಕೆ ಬರುತ್ತೆ. ಒಂದು 10% ಜನ ಇವತ್ತು ಬೇರೆ ಬೇರೆ ರೀತಿನಲ್ಲಿ ಕಾಲೇಜು ಓದಿರುವಂತ ಹೆಣ್ಣು ಮಕ್ಕಳು ಬಳಸ್ತಿದ್ದಾರೆ. ಮಿಕ್ಕವರೆಲ್ಲ ಏನೇನು ಬಳಸ್ತಾರೆ? ಬಸ್ ಬಳಸ್ತಾರೆ. ಬಸ್ ಬಳಸುವಂತವ್ರಿಗೆ ಇಲ್ಲಿ ಏನಾದ್ರು ಅನುಕೂಲ ಇದೆಯಾ? ಕೋಲಾರ ಜಿಲ್ಲಾ ಕಚೇರಿನಲ್ಲಿ ಕೆಲಸ ಇರುವಂತವ್ರಿಗೆ ಇಲ್ಲಿಗೆ ಬರಬೇಕು ಅಂದ್ರೆ ಹೆಂಗ್ ಬರ್ತಾರ ಅವರು? ಆಟೋದಲ್ಲಿ ಸುತ್ತು ಬಳಸಿ ಇವ್ರ ಅಪ್ಪನ ಮನೆಯಿಂದ ಅವ್ರು ದುಡ್ಡು ಕೊಡ್ತಾ ಇದ್ದಾರೆ ಸರ್ಕಾರದವರು. ಅವ್ರು ಯಾವನ ಮಿನಿಸ್ಟ್ರು, ಯಾವ ಆಫೀಸರ್ಗಳು ಅದನ್ನ ಬಳಸ್ಕೊಂಡು ಇವ್ರು ಬರ್ತಾ ಇದ್ದಾರೆ. ಜನರ ತೆರಿಗೆ ದುಡ್ಡಲ್ಲಿ ಇವತ್ತು ಸರ್ಕಾರ ನಡೀತಿರುವಂತದ್ದು. ಎಂತವ್ರು ಬರಬೇಕು DC ಕಚೇರಿಗೆ? 5 ಬೆರಳು 5 ಉಂಗುರ ಹಾಕೊಂಡು ರೌಡಿಸಮ್ ಮಾಡ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಜನರಿಗೆ ಲಿಕ್ಕರು ಕುಕ್ಕರು ಹಂಚ್ಕೊಂಡು ಗೆದ್ದು ಬಂದಿರುವಂತ ನರಾಧಮರು, ಪೋಖ್ರಿಗಳು, ಪುಡಾರಿಗಳು, ಭ್ರಷ್ಟರು, ತಲೆ ಹಿಡುಕರು, ದಲ್ಲಾಳಿಗಳು, ಬ್ರೋಕರ್ಗಳು ಅವ್ರು ಮಾತ್ರ 2 ವೀಲರ್ ಅಲ್ಲಿ ಕಾರಲ್ಲಿ DC ಆಫೀಸ್ಗೆ ಬರಬೇಕು. ಜನ ಯಾರು ಬರಬಾರ್ದು ಅಲ್ವೇನಣ್ಣ? ಬಸ್ ಸ್ಟ್ಯಾಂಡ್ ಹತ್ರ ನಾವು ನಡ್ಕೊಂಡು ಹೋಗೋ ತರಕ್ಕಿದ್ರೆ ಜನ DC ಕಚೇರಿಗೆ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಮಗೆ ಕಮಿಷನ್ ಸಿಗೋದಿಲ್ಲ. ನಮಗೆ ಮಧ್ಯವರ್ತಿಗಳು ನಮಗೆ ಯಾವಾಗ್ಲೂ ಒಂದು ರೀತಿಯಲ್ಲಿ ಗುರಾಣಿಯಾಗಿ ಶೀಲ್ಡ್ ಆಗಿರ್ತಾರೆ. ಹಾಗಾಗಿ ಆ ದಲ್ಲಾಳಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು DC ಕಚೇರಿನ ಅವ್ರು ಮಾತ್ರ ಬರೋ ಹಾಗೆ ಕಟ್ಟಬೇಕು ಅಂತ. ಇದಿಲ್ಲಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದಲ್ಲೂ ಇದೇ ತರಕ್ಕೆ, ಅದು ಶಿರಾದಲ್ಲಂತೂ ಅಲ್ಲಿ 4-5, ದೊಡ್ಡಬಳ್ಳಾಪುರ ದೇವನಹಳ್ಳಿ ಮಧ್ಯದಲ್ಲಿ ಕಟ್ಟಿದ್ದಾರೆ. ಎಲ್ಲೇ ನೋಡ್ಲಿ ಇಡೀ ರಾಜ್ಯದಲ್ಲಿ ಬಹುತೇಕ ಕಡೆಗಳಲ್ಲಿ ಹೊಸದಾಗಿ ತಾಲೂಕು ಆಫೀಸ್ಗಳನ್ನ, ಅದೇನು ಮಿನಿ ವಿಧಾನಸೌಧ ಅಂತೇವು, ಇವಾಗೇನೋ ಅದನ್ನ ಆಡಳಿತ ಸೌಧ ಅಂತ ಮಾಡಿದ್ದಾರೆ. ಆ ತಾಲೂಕು ಕಚೇರಿಗಳ ಮಿನಿ ವಿಧಾನಸೌಧಗಳಾಗಿರ್ಬೋದು, DC ಕಚೇರಿಗಳಾಗಿರ್ಬೋದು, ಅವರಿಗೆ ಆಯಾ ನಗರದಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಒಳ್ಳೆ DC ಕಚೇರಿ ಮಾಡ್ಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಇದು ಜನರ ಪರವಾಗಿರುವಂತ ಸರ್ಕಾರಗಳ? ಜನರ ಪರವಾಗಿಲ್ಲ. ಈ ಭ್ರಷ್ಟರು ಜನರನ್ನ ಏನಂತಾರೆ ಹುರಿದು ಮುಕ್ಕುವಂತಹ ರಾಕ್ಷಸ ಸಂತಾನಗಳಿವು. ಈ ಅಧಿಕಾರಿ ವರ್ಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಏನಿದೆ, ಜನರನ್ನ ಹುರಿದು ಮುಕ್ಕುವಂತಹ ನರಾಧಮರ, ನರರಾಕ್ಷಸರ ಸಂತಾನಗಳು. ದಯವಿಟ್ಟು ಮುಂದಿನ ದಿನಗಳಲ್ಲಾದ್ರೂ ಏನೇನಿದೆ ಇದಕ್ಕೆ ಬೇಕಾದ್ರೆ ಇದನ್ನ ಯಾವ್ದಾದ್ರು ಒಂದು ಕಾಲೇಜು, ಯೂನಿವರ್ಸಿಟಿನೋ ಮಾಡಿ ಜನಕ್ಕೆ ಅನುಕೂಲ ಆಗುವಂತ ಇವತ್ತೇ ಹೇಳ್ತಾ ಇದ್ದೀನಿ, ನಾವು KRS ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಯಾವ್ಯಾವ ತಾಲೂಕು ಆಫೀಸ್ ಇದೆ, DC ಆಫೀಸ್ ಇದೆ, ಈ ತರ ಜನರಿಗೆ ಅನುಕೂಲ ಇಲ್ಲದೆ ಇರುವಂತದ್ದು ಅದನ್ನೆಲ್ಲ ಕ್ಲೋಸ್ ಮಾಡಿಸಿ ಅದನ್ನ ಯಾವ್ದಾದ್ರು ಕಾಲೇಜ್ಗೋ ಯೂನಿವರ್ಸಿಟಿಗೋ ಕೊಟ್ಟು ಬಸ್ ಸ್ಟ್ಯಾಂಡ್ಗೆ ಹತ್ರ ಜನರ ಬಳಿಗೆ ಅಧಿಕಾರ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ನಾವು ಮಾಡ್ತೀವಿ. ಇಲ್ಲ ಅಂದ್ರೆ ಇದು ಬ್ರಿಟಿಷರ ಔಲಾದ್ಗಳು. ಏನು ಔಲಾದ್ಗಳು ಅಂದ್ರೆ ಸಂತಾನಗಳು. ಬ್ರಿಟಿಷರ ಸಂತಾನಗಳು ನಡೆಸುವಂತಹ ಬ್ರಿಟಿಷ್ ಆಡಳಿತ, ಗುಲಾಮಗಿರಿ ಆಡಳಿತ, ವಸಾಹತುಶಾಹಿ ಆಡಳಿತ ಆಗುತ್ತೆ ಹೊರತು ಇದು ಗಾಂಧಿ ಅವರು ಹೋರಾಟ ಮಾಡಿ ಕೊಟ್ಟಂತಹ ಸ್ವತಂತ್ರ ಭಾರತದ, ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂತಹ ಪ್ರಜಾಪ್ರಭುತ್ವ ದೇಶದ ಆಡಳಿತ ಆಗೋದಿಲ್ಲ. ಇದು ಬ್ರಿಟಿಷರ ಔಲಾದ್ಗಳು, ಗುಲಾಮಿಗಳು, ಏನಂತಾರೆ ಸಂತಾನಗಳು, ಗುಲಾಮಿ ಸಂತಾನಗಳು ಮಾಡ್ತಾ ಇರುವಂತಹ ಆಡಳಿತ ಆಗುತ್ತೆ. ಇದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೊದಲಿಂದನೂ ವಿರೋಧ ಮಾಡ್ಕೊಂಡು ಬರ್ತಾ ಇದ್ವಿ. ಇವತ್ತು ಇಲ್ಲಿ ಯಾರು DC? ರವಿ ಅಂತ ಸರ್. ರವಿ ಅಂತ ನಮ್ಮ ಹೆಸರೇ. ಒಳ್ಳೆಯವರು ಇದ್ದಾರೆ ಅನ್ಸುತ್ತಲ್ವಾ? ಒಳ್ಳೆಯವರು ಇದ್ದಾರೆ ಅಂತ ಭಾವಿಸೋಣ. ಎಲ್ಲ ಅಧಿಕಾರಿಗಳು ಬಹುತೇಕವಾಗಿ ಒಳ್ಳೆಯವರೇನೆ. ಯಾವಾಗಲೂ ಒಂದೊಂದ್ಸಲ ಸುತ್ತಮುತ್ತ ಇರುವಂತಹ ದುಷ್ಟು ಸಹವಾಸದಿಂದಾಗಿ, ಮೇಲೆ ಯಾವನು ಅಮೇಧ್ಯ ತಿನ್ನುವಂತ ಒತ್ತಡದಿಂದಾಗಿ, ಅಥವಾ ಅವ್ರಿಗೂ ಕೆಲವೊಬ್ರಿಗಿರುತ್ತೆ ಅಮೇಧ್ಯ ತಿನ್ನುವಂತ ಆಸೆ, ಆ ತರ ಒತ್ತಡಗಳಿಂದಾಗಿ ಅವರೊಂದಷ್ಟು ಕೆಲಸ ಮಾಡಿಲ್ಲ. ಅದು ಬಿಟ್ರೆ ಒಳ್ಳೆಯವರು ಇದ್ದಾರೆ ಅಂತ ಭಾವಿಸೋಣ. DK ರವಿ ಏನಿದೆ ಜಿಲ್ಲಾಡಳಿತದಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಂಥವ್ರು, ಅವರ ಪ್ರೇರಣೆಯಲ್ಲಿ ಇವರು ಕೆಲಸ ಮಾಡಲಿ ಅಂತ ನಾವು ಭಾವಿಸೋಣ. ಆದರೆ ಇವತ್ತೇನಕ್ಕೆ ಕೂತಿದ್ದೀವಿ? ಯಾವತ್ತು ವರ್ಷದ 2025ರ ವರ್ಷದ ಕೊನೆ ದಿವಸ ಡಿಸೆಂಬರ್ 31 ಅಲ್ವಾ? 31ರಂದು ನೀವು ಇದೇ ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಬಂದಿದ್ರಿ. ಅವತ್ತು ಬಂದಾಗ DC ಇರಲಿಲ್ಲ.
ಅಡಿಷನಲ್ ಡಿ ಸಿ ಇದ್ರು, ಡಿ ಸಿಗಿಂತ ಸ್ವಲ್ಪ ಕಡಿಮೆ ಅಷ್ಟೇ. ಆದ್ರೆ ಡಿ ಸಿ ಬಿಟ್ರೆ ಅವರೇ ಬಂದು ಏನ್ ಹೇಳಿದ್ರಪ್ಪ ನಿಮಗೆ, ನಾವು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. 30 ದಿವಸ. ಆವತ್ತು ಎ ಡಿ ಸಿ ಅವ್ರ ಹೆಸರೇನು, ಮಂಗಳ ಅಂತ, ಅವ್ರು ಇದ್ದಾರಾ? ಅವರು ಏನ್ ಮಾಡ್ಬೇಕಾಗಿತ್ತು, ಅದಾದ್ಮೇಲೆ ಡಿ ಸಿ ಹತ್ರ ಚರ್ಚೆ ಮಾಡ್ಕೊಂಡು ಈ ವಿಚಾರಗಳಿಗೆ ಏನೇನ್ ಬೇಕೋ ಅದು ಕಾರ್ಯಪ್ರವೃತ್ತರಾಗಬೇಕಾಗಿತ್ತು, ಮಾಡಿಲ್ವಾ? ಆಮೇಲೆ ಇದ್ರಲ್ಲಿ ಯಾರಿಗಾದ್ರೂ ನಿಮಗೆ ಸ್ವಹಿತಾಸಕ್ತಿ ಇದೇನ್ರಪ್ಪ, ಇವತ್ತು ನಾವು ಕೇಳ್ತಿರೋ ಪ್ರಶ್ನೆಗಳಲ್ಲಿ ನಾವು ಏನ್ ಸಮಸ್ಯೆಗಳು ತಗೊಂಡು ಬಂದಿದ್ದೀರಾ, ನಿಮ್ಗೇನಾದ್ರು ಮನೆ ಕಟ್ಕೊಡೋಂಥದ್ದು ಅಥವಾ ಅನುಕೂಲ ಮಾಡ್ಕೊಡೋ ನಿಮ್ಗೆ ವೈಯಕ್ತಿಕವಾಗಿ ದುಡ್ಡು ಕೊಡೋಂಥದ್ದು ಏನಾದ್ರು ಇದೆಯಾ? ಏನ್ ವಿಚಾರಗಳಿರೋದು? ಸಾರ್ವಜನಿಕರ ಹಿತಾಸಕ್ತಿ ಇರುವಂತದ್ದು ಮಾಡುವಂತಹ ಜವಾಬ್ದಾರಿ ಯಾರಿಗಿದೆ? ಅಧಿಕಾರಿಗಳಿಗೆ. ಅವ್ರಿಗೆ ಯಾರು ಸಂಬಳ ಕೊಡ್ತಾ ಇದ್ದಾರೆ? ಬಿಟ್ಟಿಯಾಗಿ ದುಡಿತಿದಾರ? ಅವ್ರೇನ್ ಬಿಟ್ಟಿಯಾಗಿ ಜನಸೇವೆ ಮಾಡ್ತಾ ಇದಾರ? ಅವರು, ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಅಪ್ಪನೂ ಸರ್ಕಾರಿ ನೌಕರರಾಗಿದ್ದವ್ರು. ಸರ್ಕಾರಿ ಕೆಲಸ ಅನ್ನುವಂತಹದ್ದು ಯಾವುದೋ ಪೂರ್ವ ಜನ್ಮದ ಪುಣ್ಯದಿಂದ ಬಂದಿರುವಂತ ಕೆಲಸ. ಮಾಡೋದು ಯಾರ ಸೇವೆ? ಜನಸೇವೆ, ಜನಾರ್ದನನ ಸೇವೆ, ಜನಾರ್ದನನ ಸೇವೆ. ಅದಕ್ಕೆ ಏನ್ ಕೊಡ್ತಾರೆ? ಅವರಿಗೆ ಸಂಬಳ ಕೊಡ್ತಾರೆ. ಕೆಲಸ ಮಾಡು, ನೀನು ಜನರಿಗೆ ಒಳ್ಳೇದ್ ಮಾಡು, ಜನರ ಕೆಲಸ ಮಾಡು ಅನ್ನುವಂತ ಯಾವುದೋ ಒಂದು ಪುಣ್ಯದ ಕೆಲಸ ಕೊಟ್ಟು ಅದಕ್ಕೆ ಕೈ ತುಂಬಾನು ಸಂಬಳ ಕೊಡುವಂತಹ ಉದ್ಯೋಗ ಬೇರೆ ಯಾವ್ದಾದ್ರು ಇದೆಯೇನ್ರಪ್ಪ ಪ್ರಪಂಚದಲ್ಲಿ? ಇಲ್ಲ. ಆದ್ರೆ ಇವತ್ತು ನಮ್ಮ ಭ್ರಷ್ಟ ಅಧಿಕಾರಿಗಳು ಏನು ಅವ್ರದ್ದು ಘೋಷಣೆ ಅಥವಾ ಅವ್ರದ್ದು ಮೋಟೋ, ಸಂಬಳ ನನ್ನ ಹಕ್ಕು, ಸಂಬಳ ನನ್ನ ಹಕ್ಕು. ಏನ್ ಹೇಳಿ? ಸಂಬಳ ನನ್ನ ಹಕ್ಕು, ಸಂಬಳ ನನ್ನ ತಾಕತ್ತು, ನನ್ನ ಯೋಗ್ಯತೆ ಇದ್ದಷ್ಟು ನಾನು ಲಂಚ ಪಡಿತೀನಿ. ಕೆಲಸ ನನ್ನ ಮರ್ಜಿ, ಕೆಲಸ ನನ್ನ ಮರ್ಜಿ. ಸಂಬಳ ನನ್ನ ತಾಕತ್ತು, ಸಂಬಳ ನನ್ನ ಹಕ್ಕು, ಗಿಂಬಳ ನನ್ನ ತಾಕತ್ತು, ಕೆಲಸ ನನ್ನ ಮರ್ಜಿ. ಬೇರೆ ಯಾವ್ದು ಏನು ಕೇಳ್ಬೇಡಿ. ನಮ್ಗೆ ಇಷ್ಟ ಬಂದ್ರೆ ಮಾಡ್ತೀವಿ, ಕಷ್ಟ ಆದ್ರೆ ಬಿಡಿ. ಇವ್ರಿಗೆಲ್ಲ ಒಳ್ಳೇದಾಗುತ್ತೇನ್ರಣ್ಣ? ಆಗುತ್ತೇನ್ರಯ್ಯ? ಜನರ ಶಾಪ ಇವ್ರು ತಡೆದೇ ಬಿಡುತ್ತೇನ್ರಯ್ಯ? ನಮ್ಮ ಕಾರಣದಿಂದಾಗಿ ಹಾದಿ ಬೀದಿಲಿ ಮರ್ಯಾದೆ ಕಳ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಕಾರಣದಿಂದ ಲೋಕಾಯುಕ್ತಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೋದ್ವಿ. ಇವತ್ತು ಅವ್ರು ಕೆಲಸ ಮಾಡಿದ ಕಾರಣಕ್ಕಾಗಿ ಇವತ್ತು ಲೋಕಾಯುಕ್ತದವರು ಹಾದಿ ಬೀದಿ ಲಂಚ ತಗೊಳ್ಳೋ ಬದ್ಮಾಶ್ಗಳನ್ನೆಲ್ಲ ಒಬ್ಬ MLA ಸೇರಿಸಿ ಹಿಡಿದಾಕಿದ್ದಾರೆ. ಹೌದೋ ಇಲ್ವೋ? ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಒಂದ್ ನಿಮಿಷ ಇರೋಣ. ಏನಯ್ಯ ನೀನು ಚೂಡಣ, ಏನ ಮಾತಾಡೋಗಿರಪ್ಪ. ನಮ್ಮವ್ರೇನಪ್ಪ ಅವರು ಯಾರ ಕರ್ಕೊಂಡ್ ಬಂದಿರೋದವ್ರನ್ನ. ಹಾಗಾಗಿ ಇವತ್ತು ಅಧಿಕಾರಿಗಳು ನಿಮ್ಮ ಮುಂದಿನ ಸಂತಾನಗಳು, ನಿಮ್ಮ ಮಕ್ಕಳು, ನಿಮ್ಮ ಭವಿಷ್ಯ, ನೀವು ಕಟ್ಟುವಂತಹ, ನೀವು ಕೊಡ್ತಾ ಇರುವಂತಹ ಆಡಳಿತದ ಮೇಲೆ ನಿಂತಿದ್ರಯ್ಯ. ಅದು ಪೊಲೀಸ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ನ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ ಹಿಡಿದು ತಹಸೀಲ್ದಾರು, DC, ಚೀಫ್ ಸೆಕ್ರೆಟರಿ ತನಕ, ಅದೇ ರೀತಿಯಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳ ತನಕ, ನೀವು ಎಂತಹ ದೇಶ ನಾಡನ್ನ ಕಟ್ತಿರೋ ಅದೇ ನಾಡು ದೇಶದಲ್ಲೇ ನಿಮ್ಮ ಮಕ್ಕಳನ್ನು ಬದುಕಬೇಕು, ಬಾಳ್ಬೇಕು. ಒಳ್ಳೆ ಸಮಾಜ ಕಟ್ರಯ್ಯ. ಹಾದಿ ಬೀದಿಲಿ ಏನು ಬಡದು ಬಾಯಿಗೆ ಹಾಕೊಳ್ಳುವಂತ ಸಮಾಜವನ್ನ ಕಟ್ಟಿದ್ರೆ ನಿಮ್ಮ ಮಕ್ಕಳು ಉಳಿತಾರೇನ್ರಯ್ಯ? ನೇಪಾಳದಲ್ಲಿ ನೋಡಿದ್ರೇನ್ರಪ್ಪ, ಒಬ್ಬ ಮಾಜಿ ಪ್ರಧಾನಿಯ ಹೆಂಡತಿಯನ್ನ ಅಟ್ಟಾಡಿಸ್ಕೊಂಡು ಹೋಗಿ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಕೊಂಡ್ರು. ಯಾರನ್ನ? ಮಾಜಿ ಪ್ರಧಾನಿಯ ಹೆಂಡತಿ. ಇವತ್ತು ಅಲ್ಲಿ ಒಬ್ಬ ಪ್ರಧಾನಿ ಆಗಿದ್ದಂತವನು ಮೊನ್ನೆ ತಾನೇ ಬಂದಂತ ಒಬ್ಬ ರಾಜಕಾರಣಿ, 36 ವರ್ಷದ ಯುವಕ, ಅವನ ವಿರುದ್ಧ ದಯನೀಯವಾಗಿ ಸೋತಿದ್ದಾರೆ. ಎಷ್ಟು? ಅವನಿಗೆ 70-80% ಓಟು, ಇವನಿಗೆ 20% ಓಟು. ಯಾವನಿಗೆ? ಮಾಜಿ ಪ್ರಧಾನಿಗೆ. ಇನ್ನು ಅದೇ ದೇಶದ ನೇಪಾಳದ ಅರ್ಥ ಸಚಿವ ಅಂದ್ರೆ ಎಷ್ಟು ದೊಡ್ಡ ಹುದ್ದೆ? ಪ್ರಧಾನಿಗಳು ಬಿಟ್ರೆ ಬಹುತೇಕ 2ನೇದೋ 3ನೇನೋ ಸ್ಥಾನ ಅದು. ಅಂತದ್ದು ಅವನನ್ನ ರೋಡಲ್ಲಿ ಅಟ್ಟಾಡಿಸ್ಕೊಂಡು ಹೋಗೋಡಿದ್ರು. ಎಲ್ಲಿ? ಹೇಗೆ ಅಟ್ಟಾಡಿಸ್ಕೊಂಡು ಹೋಗೋಡಿದ್ರು? ಎಲ್ಲಿ? ನೇಪಾಳದಲ್ಲಿ. ನಿಮಗೂ ಅದೇ ಗತಿ ಬರುತ್ತೆ, ಹೆಚ್ಚು ಕಮ್ಮಿ ಆದ್ರೆ. ಮೊನ್ನೆ ಒಂದು ಗುಟ್ಟ ಹಾಕಿದ್ರು. ಎಲ್ಲಿ? ಧಾರವಾಡದಲ್ಲಿ ನಮ್ಮ ಯುವಕರು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲ ಹೋಗಿ ಯುವಜನತೆ, ಸರ್ಕಾರ 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಆ ಖಾಲಿ ಇರೋದ್ರಿಂದಾಗಿ ನಮಗೆ ನಿರುದ್ಯೋಗ ಜಾಸ್ತಿ ಆಗಿದೆ, ಆಡಳಿತನೂ ಸಹ ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ಆ ಹುದ್ದೆಗಳನ್ನ ತುಂಬಿ ಅಂತ ಮಾರನೇ ದಿವಸನೇ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ವೋ? ಎಚ್ಚೆತ್ಕೊಂಡು ಇವಾಗ ಮೂಗಿಗೆ ಬೆಣ್ಣೆ ತಪ್ಪಾಸೋರು ಅಂತ ಕೆಲಸ. 50,000 ನೇಮಕಾತಿ, ಅದು ರಿಸರ್ವೇಶನ್, ಅದು ಇದು ಏನೇನೋ ಸಮಸ್ಯೆಗಳಿದೆ. ಆದ್ರೂ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡೋದಿಲ್ಲ ಕಳ್ರು. ಮುಂದಕ್ಕೆ ಇದೇ ಜನ ಯುವಕರು ದಂಗೆ ಎದ್ರೆ ಪೊಲೀಸರು ಲಾಠಿ ಪಕ್ಕಕ್ಕೆ ಇಡ್ತಾರೆ, ಬಂದೂಕ್ ಒಳಗಡೆ ಇಡ್ತಾರೆ. ಸೈನ್ಯದವರಂತೂ ಎಂಟ್ರಿ ಆಗೋದಿಲ್ಲ. ಯಾಕಂದ್ರೆ ಪೊಲೀಸರು ಬ್ರಿಟಿಷ್ ಅಲ್ವಲ್ಲ, ಯಾರವರು? ನಮ್ಮವರೇ, ನಮ್ಮ ಅಣ್ತಮ್ಮಂದ್ರೇನೆ. ಒಳಗಡೆ ಕಾನೂನು ಅವರು ನಿಭಾಯಿಸೋದಿಕ್ಕೆ ಆಗಲಿಲ್ಲ, ಏನಂತಾರೆ ಲಾ ಅಂಡ್ ಆರ್ಡರ್ ಅಂದಾಗ ಅವರು ಏನ್ ಮಾಡ್ತಾರೆ? ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಆವಾಗ ರಾಜಕಾರಣಿಗಳ ಮನೆಗಳು ನುಗ್ತಾರೆ.
ಭ್ರಷ್ಟ ಅಧಿಕಾರಿಗಳ ಮನೆಗೆ ನುಗ್ತಾರೆ, ಭ್ರಷ್ಟ ಗುತ್ತಿಗೆದಾರರ ಮನೆಗೆ ನುಗ್ತಾರೆ ಜನ. ಪ್ರೆಸಿಡೆಂಟ್ ಮನೆಗೆ ನುಗ್ಗಿದ್ರು. ಎಲ್ಲಿ? ಶ್ರೀಲಂಕಾದಲ್ಲಿ ಪ್ರೆಸಿಡೆಂಟ್ ಮನೆಗೆ ನುಗ್ಗಿ ಅಲ್ಲಿನ ಟಾಯ್ಲೆಟ್ ಅಲ್ಲಿ ಕಕ್ಕಸ್ ಮಾಡಿದ್ರು. ಯಾವ್ದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಉಚ್ಚ ಒಯ್ದ್ರು. ನಡೆದಿರೋದಣ್ಣ ಇದು ಕೇವಲ 3-4 ವರ್ಷದಿಂದ. ಹಾಗಾಗಿ ಜನ ಎಚ್ಚೆತ್ತುಕೊಳ್ಬೇಕು, ಕೇಳಬೇಕು. ಇವತ್ತು ತಮ್ಮ ಹಕ್ಕುಗಳನ್ನ ಇಲ್ಲಿ ತನಕ ಕೇಳ್ತಾ ಇರ್ಲಿಲ್ಲ. ಇವತ್ತು ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ? KRS ಪಕ್ಷದವರು. ಯಾರಣ್ಣ ಕೈಗೆ 5 ಬೆರಳಿಗೆ 5 ಉಂಗುರ ಹಾಕೊಂಡು ಕುತ್ತಿಗೆಗೆ ನಾಯಿ ಚೆನ್ನ ಹಾಕೊಂಡು ಬಂದಿರೋ ಯಾರು ಇದಾರೆ ಇಲ್ಲಿ? ಅಲ್ಲೇನು ದಲ್ಲಾಳಿ ಕೆಲಸ ಮಾಡೋರು ಯಾರು ಇದಾರಾ? ಆಮೇಲೆ ಮಧ್ಯಾಹ್ನಕ್ಕೆ ಬಿರಿಯಾನಿ ಬಂದಿದ್ಯಾ? ಎಣ್ಣೆ ಹಾಕೊಂಡು ಬಂದಿರೋರು ಯಾರು ಇದಾರಾ? ದುಡ್ಡು ಕೊಟ್ಟು ಯಾರು ಕರ್ಸ್ಕೊಂಡ್ ಬಂದಿದಾರಾ? ಒಂದಷ್ಟು ಜನ ಪಾಪ ಬಂದಿದ್ದಾರೆ, ಇನ್ನು ಟಿ ಶರ್ಟ್ ಹಾಕದೇ ಇರೋರು. ಆದ್ರೆ ಅವ್ರ ಊರಿನ ಸಮಸ್ಯೆ ಅನ್ಕೊಂಡು ಬಂದಿದ್ದಾರೆ. ಅವ್ರಾಗ ಅವರೇ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ. ಅಣ್ಣ ನಿಮ್ ಕೈ ಮುಗಿತೇನ್ರಣ್ಣ, ನಮಗ್ ಓಟ್ ಹಾಕ್ತಾ ಇದ್ರು ಪರವಾಗಿಲ್ರಯ್ಯ. ಹಣ ಹಂಚೋ ಲಿಕ್ಕರು ಕುಕ್ಕರು ಕೊಟ್ಟು ಅಂತ ಬದ್ಮಾಶಿಗಳಿಗೆ ಓಟ್ ಹಾಕ್ಬೇಡ್ರಯ್ಯ, ನಿಮ್ಗೆ ಒಳ್ಳೇದಾಗಲ್ಲ. ಇವತ್ತಿನ ಬದಲಾಗಿ ಸಮಾಜವನ್ನು ಸರಿ ಮಾಡಿ. ಇವತ್ತೇನೋ KRS ಪಕ್ಷದವರು ನಿಮ್ಗೇನೋ ನಿಮ್ಮ ಸಮಸ್ಯೆ ಅಂತ ಬಂದಿದ್ವಿ ಸಹಾಯಕ್ಕೆ. ಆದ್ರೆ ನೀವು ನಮ್ಗೆ ಮಾಡೋ ದೊಡ್ಡ ಉಪಕಾರ ಏನು ಅಂದ್ರೆ, ನಮಗೆ ಓಟ್ ಕೊಡೋದಕ್ಕೆ ಮೊದಲು ಲೋಫರ್ಗಳಿಗೆ ಲುಚ್ಚಗಳಿಗೆ ಓಟ್ ಕೊಡೋದು ನಿಲ್ಲಿಸೋಯ್ಯ. ಏನ್ರಪ್ಪ ಏನಂತ ನಾನೇ ನಮಗ್ ಕೊಡಿ, ನಮಗ್ ಬೆಂಬಲಿಸಿ ಅಂತಿದೀವ. ಯಾರೇ ಮಾಡ್ಲಿ, ಇವತ್ತು ನಾನು ಕೇಳಿದ್ದೀನಿ ಮೊನ್ನೆ ಒಂದು ಇದರಲ್ಲಿ ಕೈ ಮುಗಿದು ಕೇಳ್ಕೊಂಡಿದ್ದೀನಿ. JDS, ಕಾಂಗ್ರೆಸ್, BJP 3 JCB ಪಕ್ಷಗಳ ಕಾರ್ಯಕರ್ತರು ಇದಾರಲ್ಲ, ಅವ್ರು ಯಾಕಿಂತ ಹೋರಾಟಗಳಿಗೆ ಬಂದು ಇದರಲ್ಲಿ ತಾಲೂಕು ಆಫೀಸಲ್ಲೋ DC ಆಫೀಸಲ್ಲೋ ಲಂಚ ಮುಕ್ತ ಕರ್ನಾಟಕ ಅಭಿಯಾನ ಮಾಡಬಾರ್ದು? ಮಾಡಿದಾರೇನ್ರಣ್ಣ? ಯಾವತ್ತಾದ್ರೂ ಅವ್ರು ಬಂದು ಅವರೇನೇ ಪೋಖ್ರಿಗಳು ಪುಡಾರಿಗಳು ಒಂದಿದ್ರಲ್ಲಿ ಏನಂತಾರೆ ದಲ್ಲಾಳಿಗಳು, ಬಿಳಿ ಬಟ್ಟೆ ಹಾಕೊಂಡು ಬಂದು ದಲ್ಲಾಳಿ ಕೆಲಸ ಮಾಡೋಂಥವ್ರು. ಅವ್ರು ಯಾವತ್ತಾದ್ರು ಲಂಚ ತಗೊಳ್ಳೋಂತ ಒಬ್ಬ ಅಧಿಕಾರಿನ ನಿಲ್ಸ್ಕೊಳ್ಳಿದಾರ? ಇಲ್ಲ. ಹಾಗಾಗಿ ನೀವೇನು ಹೋರಾಟ ಮಾಡಿದ್ದೀರಾ ಸರ್? ಯಾರು ಸರ್? ಒಬ್ಬ DC ಕರ್ಬಿಡಿ. ಅವರು ಇದು ಮಾನವೀಯ ಅಹವಾಲುಗಳು ಅಂತ ಹೇಳ್ಬೇಡ್ರಣ್ಣ, ಆಗ್ರಹಗಳು ಅಂತ ಹೇಳ್ರಪ್ಪ. ಆಗ್ರಹ ನಮ್ ಡಿಮ್ಯಾಂಡ್ಸ್ ಇವು, ನಮ್ ರಿಕ್ವೆಸ್ಟ್ಗಳಲ್ಲ. ಏನ್ ನಾವು ನಮ್ಮ ಮನೆ ಕಟ್ಕೊಳ್ಳೋದಿಕ್ಕೆ ನಾವೇನೋ ಶೋಕಿ ಮಾಡೋದಿಕ್ಕೆ ಮಾಡ್ತಾ ಇರುವಂತ ಇದೆಲ್ಲ ಅವರ ಜವಾಬ್ದಾರಿಯನ್ನ ನೆನಪಿಸಿ ನಾವು ಕೇಳ್ತಾ ಇರುವಂತದ್ದು. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಸ್ಮಶಾನಕ್ಕೆ ದಾರಿ ಇಲ್ಲ ಅಂತ. ಯಾವ್ದೊಂದ್ರಲ್ಲೇ ಚೋಳಗಟ್ಟ ಸ್ಮಶಾನಕ್ಕೆ ದಾರಿ ಇಲ್ಲ. 3 ಎಕರೆ 20 ಗುಂಟೆ ಮನೆ ನಾವು ನೋಡಿದ್ರಲ್ಲ ಬೇಗೂರಲ್ಲಿ. ನಾವೆಲ್ಲ ಹೋಗಿ ಹೋರಾಟ ಮಾಡಿದ್ದಕ್ಕೆ ಐತಿಹಾಸಿಕವಾದ ಊರು ಅದು ಬೆಂಗಳೂರಲ್ಲಿರುವಂಥ ಬೇಗೂರು. 1000 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದೆ. 900ಕ್ಕಿಂತ ಹೆಚ್ಚು ಎಕರೆ ಜಮೀನು ಆ ದೇವಸ್ಥಾನಕ್ಕೆ ಇದ್ದಿದ್ದು. ಇವತ್ತು ಪುಡ್ಗೋಸಿ ಅಷ್ಟಾಗಲ ಜಮೀನಿಲ್ಲ ದೇವಸ್ಥಾನಕ್ಕೆ. ಅದ್ರಲ್ಲಿ ಹೋಗಿ ನಾವೆಲ್ಲ 100 ಕೋಟಿ ರೂಪಾಯಿ ಆಸ್ತಿ ಬಾಳುವಂತಹ ಜಮೀನನ್ನೆಲ್ಲ ನಾವು ಒತ್ತುವರಿ ತೆರವು ಮಾಡಿ ಬಂದ್ವಿ. ಇವತ್ತು ಇಡೀ ರಾಜ್ಯದಲ್ಲಿ ದೊರೆಸ್ವಾಮಿಯವರು ಇದ್ದಾಗ ನಾನು 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿ 39 ದಿವಸ ಅವ್ರ ಜೊತೆಗೆ ಹೋರಾಟ ಮಾಡಿದ್ದೆ. ಯಾವುದಕ್ಕೆ? ಆ ಭೂ ಒತ್ತುವರಿಯನ್ನ ತೆರವು ಮಾಡಿ. ಇವತ್ತು ಇದೇ ಇದರಲ್ಲಿ ಯಾವ್ದ್ರಲ್ಲಿ ಕೋಲಾರದಲ್ಲಿ ಅವ್ರ ಪಾಲ್ ಹೇಳಿದಾಗೆ ಕೋಲಾರದಲ್ಲಿ ಎಷ್ಟು ಒತ್ತುವರಿ ಆಗಿದೆಯೋ, ಎಷ್ಟು ಅಕ್ರಮವಾಗಿ ಏನು ಭೂ ಕಳ್ತನ ಆಗಿದೆಯೋ ಅವೆಲ್ಲ ಖಾಲಿ ಮಾಡಿಸಿದ್ರೆ ಜಿಲ್ಲಾಡಳಿತ ಇಲ್ಲಿ ತನಕ ಬರ್ಬೇಕಾಗಿತ್ತ? ಇಂಥ ಸುಡುಗಾಡಲ್ಲಿ ಇದು ನಿಜವಾದ ಸುಡುಗಾಡು. ಇಲ್ಲಿರೋರು ಸುಡುಗಾಡು ಕಾಯುವಂತಹ ಜನ ಆಗ್ಬಿಟ್ಟಿದ್ದಾರೆ ಹೊರತು ಅವ್ರೇನು ಯಾರಿಗೆ ಜನನೇ ಬರಲ್ವಲ್ಲ. ಯಾರು ಬರ್ತಾರೆ ಇಲ್ಲಿಗೆ? ಯಾರು ಬರ್ತಾರೆ? ದಲ್ಲಾಳಿಗಳು ಬರ್ತಾರೆ. ಯಾವ್ದು ಕನ್ವರ್ಷನ್ಗೆ ಇನ್ನೊಂದಕ್ಕೆ ದಲ್ಲಾಳಿ ಕೆಲಸ ಮಾಡಿಸ್ಕೊಳ್ಳೋರು ಟೀಕು ಟಾಕಾಗಿ ಬಂದು ಕಾರಲ್ಲಿ ಇಳಿದು ಮೇಲೆ ಹೋಗ್ತಾರೆ. ಅದು ಬಿಟ್ರೆ ಸಾಮಾನ್ಯ ಜನರು ಯಾರು ಬರ್ತಾ ಇದಾರೇನಪ್ಪ? ಯಾರೋ ಪಾಪ ಅದ್ಯಾರೋ ಹೆಣ್ಮಕ್ಳಲ್ಲಿ ನಡ್ಕೊಂಡು ಬರ್ತಾ ಇದ್ರು ನೋಡಿ. ಈಗ ಯಾರೋ ಒಬ್ರು ಬರ್ತಾ ಇದಾರೆ, ಅವ್ರ 2 ವೀಲರ್ ಈ ತರಕ್ಕೇನೋ ಕೆಲಸ ಇದ್ರೆ ಪಾಪ ಅದು ಏನೋ ಸ್ವಂತ ಅನುಕೂಲ ಮಾಡ್ಕೊಂಡು ಬಸ್ಸಲ್ಲಿ ಇಳಿದು ಯಾರು ಬರ್ತಾರೇನ್ರಣ ಇಲ್ಲಿಗೆ? ಏನಕ್ಕೆ ಮಾಡ್ತಾರೆ? ಅದಕ್ಕೆ ಅವಾಗ ಏನ್ ಮಾಡ್ತಾರೆ? ಯಾವನೊಬ್ಬ ದಲ್ಲಾಳಿ ಹಿಡ್ಕೊಳ್ತಾರೆ. ದಲ್ಲಾಳಿ ಹಿಡ್ಕೊಂಡು ಅವ್ನ ಕೈಲಿ ಕೆಲಸ ಮಾಡಿಸ್ಕೊಳ್ತಾರೆ. ದಲ್ಲಾಳಿ ಏನ್ ಮಾಡ್ತಾರೆ? ಹೆಣ್ಣು ಮಗಳು ಇವ್ರಿಗೂ 65-70 ಆಗಿಲ್ಲಪ್ಪ ಅಲ್ಲಿರೋರಿಗೆ. ಅವ್ರು ಇವಾಗ ಹೋಗಿ ಬಿಸ್ತಲ್ಲಿ ಇಲ್ಲಿ ಈ ಸುಡುಗಾಡಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿಲ್ಲ, ಬಸ್ ಶೆಲ್ಟರ್ ಮಾಡಿಲ್ಲ, ಬಸ್ ಬರೋದಿಲ್ಲ. ಇಲ್ಲಿಂದ 10 ನಿಮಿಷಕ್ಕೂ 15 ನಿಮಿಷಕ್ಕೂ ಒಂದು ಸಣ್ಣ ಬಸ್ ಆದ್ರೂ ಬಿಡಬೇಕು KSRTC ಜನ ಬಂದು ಹೋಗೋದಕ್ಕೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಹಿಡಿದು ಇಲ್ಲಿ ತನಕ DC ಆಫೀಸು ಅಂತ ಮಾಡಿದ್ದಾರೆ ಏನ್ರಣ? ಮಾಡಬಾರ್ದು. ಇವರೆಲ್ಲ ಈ DCಗಳಿಗೆ, AC-ಗಳಿಗೆ, ADC-ಗಳಿಗೆ, ಇಲ್ಲಿರೋ ಆಫೀಸರ್ಗಳಿಗೆ ಯಾರು ಬರಬೇಕು? ಸೂಟ್ ಕೇಸ್ ಹಿಡ್ಕೊಂಡಿರೋರು ಬರಬೇಕು. ಸೂಟ್ ಕೇಸ್ ಹಿಡ್ಕೊಂಡಿರೋರು ಬಂದು ಅಲ್ಲಿ ವ್ಯವಹಾರ ಮಾಡಬೇಕು. ಜನಸಾಮಾನ್ಯರೆಲ್ಲ ಬಂದ್ರೆ ಡಿಸ್ಟರ್ಬ್ ಆಗ್ಬಿಡುತ್ತಲ್ಲ, ಅಯೋಗ್ಯರು, ವಾಸನೆ ಬರ್ತಾ ಇರುತ್ತೆ, ಬಳತು ಬಟ್ಟೆ ಇರುತ್ತೆ, ಮಾಸಲ್ ಬಟ್ಟೆ ಇರುತ್ತೆ. ಅವರೆಲ್ಲ ಬಂದ್ರೆ ಇವ್ರಿಗೆ ಇವ್ರು AC ರೂಮ್ ಅಲ್ಲಿ ಗಲೀಜಾಗಲ್ವಾ? ಡಿಸ್ಟರ್ಬ್ ಆಗ್ಬಿಡುತ್ತೆ ಅಲ್ವಾ ಅವ್ರಿಗೆ ವ್ಯವಹಾರಗಳಿಗೆ? ADC ಅವರು ಖುದ್ದಾಗಿ ನಾವು ಮನವಿ ಕೊಡಕ್ ಹೋದ್ರೆ ದೂರ ನಿಂತ್ಕೊಳ್ಳಿ ಅಂತಾರೆ ಪಾಪ. ಅದು ಸೋಷಿಯಲ್ ಡಿಸ್ಟೆನ್ಸ್. ಅವ್ರ ರೋಗ ನಿಮ್ಗೆ ಬರಬಾರ್ದು ಅಂತಣ್ಣ. ಅವ್ರಿಗೇನೇನೋ ಸಾಮಾಜಿಕ ಸಾಂಕ್ರಾಮಿಕ ರೋಗಗಳಿರುತ್ತೆ, ಅದು ನಿಮ್ಗೆ ಅಂಟಬಾರ್ದು ಅಂತ ನಿಮ್ಮ ಯೋಗಕ್ಷೇಮಕ್ಕೆ ಅವ್ರು ಹೇಳ್ತಾ ಇರೋದು. ಆಮೇಲೆ ಇದನ್ನು ಅಷ್ಟೇ, ಅವರು ಬರ್ತಾ ಏನೋ ಹಚ್ಕೊಂಡ್ ಬಂದಿರ್ತಾರೆ, ಹಚ್ಕೊಂಡು ಗ್ಲೌಸ್ ಹಾಕೊಂಡು ಬರ್ಬೇಕು. ಅವ್ರು ಯಾವ್ಯಾವ್ದೋ ಮಾಡಬಾರ್ದು ಅಲ್ಕ ಕೆಲಸಗಳು ಮಾಡಿರ್ತಾವಲ್ಲ, ರೋಗಗಳು ಬಂದಿರ್ತಾವಲ್ಲ, ಸಾಂಕ್ರಾಮಿಕ ರೋಗಗಳು ಹರಡಬಾರ್ದು ಅಂತ ನೀವು ಹಿಂಗೆ ಯೋಚನೆ ಮಾಡ್ಬೇಕು. ಅವ್ರು ನಿಮ್ಮಿಂದ ಹರಡ್ಬಿಡುತ್ತೆ ಅಂತಲ್ಲ. ಮತ್ತೆ ನೀವು ಸರಿಯಾಗಿ ತಿಕ್ಕಾಮಕ್ಕ ತೊಳೆದಿರ ಬಂದ್ಬಿಟ್ರೆ ವಾಸನೆ ಹೊಡೆಯಲ್ವಾ?
ಮತ್ತೆ ಇನ್ನೊಂದು ಸರ್ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿಂದ ಹಿಂಗೆ ಬಂದ್ಬಿಟ್ರೆ ADC ಅವರು KRS ಪಕ್ಷದವ್ರು ಬಂದ್ರೆ ಡೈರೆಕ್ಟ್ ಲೈವ್ ಅಲ್ಲೇ ಬರ್ತಾರೆ, ನನ್ಗೆ ಮಾತಾಡೋಕೆ ಇಷ್ಟ ಆಗಲ್ಲ ಅಲ್ಲ ನೋಡ್ರಪ್ಪ, ಅದನ್ನು ನಿಜಾನೆ ಒಂದು ರೀತಿಲಿ ಪರವಾಗಿಲ್ಲ. ಅವ್ರು ಹೇಳಿದ್ದು ಮಾತಾಡೋಕ್ಕೆ ಬಿಡೋದಿಲ್ಲ ಅಂದಾಗ ನಾವು ಅವಕಾಶ ಕೊಟ್ಟಿದ್ದೀವಿ. ಅವರು ಇವ್ರದೆಲ್ಲ ಏನು ಅಂದರೆ ನಾವು ಆಶೀರ್ವಚನ ಮಾಡ್ತೀವಿ, ನೀವು ನವರಂಧ್ರಗಳನ್ನು ಮುಚ್ಕೊಂಡು ಹೋಗ್ಬೇಕು ಅಂತ. ನೀವು ಅಂಥದ್ದು ಮಾಡಲ್ವಲ್ಲ, ನೀವು ಪ್ರಶ್ನೆ ಕೇಳ್ತೀರಾ, ಸಮಯ ಕೇಳ್ತೀರಾ. ಅವ್ರು ಯಾರು? ಅವರು ದೇವಲೋಕದಿಂದ ಬಂದಿರುವಂತಹ ಗಂಧರ್ವರು. ಇವರೆಲ್ಲ ಗಂಧರ್ವರು, ಡೆಮಿಗಾಡ್ಸ್ ಅಂತಾರೆ. ದೇವ್ರಿಗೂ ಮನುಷ್ಯರಿಗೂ ಹುಟ್ಟಿರೋರ್ನ ಡೆಮಿಗಾಡ್ಸ್ ಅಂತಾರೆ. ಅಂಥವ್ರು ಇವತ್ತು ನಮ್ಮ ಸರ್ಕಾರಿ ನೌಕರು. ಇವ್ರ ಯೋಗ್ಯತೆಗೆ ಈಗ ಆ ಕಚೇರಿಲಿ ಕೆಲಸ ಮಾಡುವಂಥವ್ರು ಈ ಪೊಲೀಸರು. ಮೊನ್ನೆ ಒಬ್ಬ ಪೊಲೀಸು ನನ್ನ ನಿಲ್ಲಿಸಿದ್ದ, ನಾನು ಟಿ ಶರ್ಟ್ ಹಾಕ್ಕೊಂಡು ನಾನು ನಮ್ಮ ಮನೆಯವ್ರು ಹೋಗ್ತಿರೋವಾಗ ಬೆಂಗಳೂರಲ್ಲಿ ಒಂದು ಸರ್ಕಲಲ್ಲಿ ಟಿ ಶರ್ಟ್ ನೋಡ್ಬಿಟ್ಟು, ಸಾರ್ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ನಿಲ್ಲಿಸ್ದೆ ಸಾರ್ ಅಂದ. ಅಂದ್ಬಿಟ್ಟು ಹೇಳ್ದ, ಸಾರ್ ನನಗೆ 20,000 ಲಂಚ ಕೇಳಿದ್ರು ಸರ್ ತಾಲೂಕು ಆಫೀಸಲ್ಲಿ, ಏನೋ ಮಾಡಿ 10,000. ನಾನು ಹೇಳಿದೆ, ನೀನೊಬ್ಬ ಪೊಲೀಸ್ ಆಗಿನೂ 10,000 ಕೊಟ್ಟಿದ್ದೀಯಲ್ಲಯ್ಯ, ಹೋಗ್ಲಿ ಹಾಳಾಗೋಗ್ಲಿ, KRS ಪಕ್ಷ ಎಷ್ಟು ಹೇಳಿದ್ರೆ ಬಿಟ್ಟಿಯಾಗಿ ಮಾಡ್ಕೊಡ್ತಾ ಇದ್ದ ನಿನಗೆ ಅಂದ್ರೆ. ಇವರೆಲ್ಲ ಹೋಗಿ ಕ್ಯೂ ನಿಂತ್ಕೊಳ್ತಾರಪ್ಪ. ಅವ್ನು ಯಾವನ BU, ಅವನು ಮೊನ್ನೆ ಒಬ್ಬ ಇದಾದ್ನಲ್ಲ, ಮೇಷ್ಟ್ಗಳ ಹತ್ರ ಲಂಚ ತಗೊಳ್ತಾರೆ ಬದ್ಮಾಷ್ಗಳು. ಸರ್ಕಾರಿ ಅಧಿಕಾರಿಗಳನ್ನ ಶೋಷಣೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಿ ಅಧಿಕಾರಿಗಳಿಗೆ? ಇವತ್ತಿರೋ ಅಧಿಕಾರಿಗಳಿಗೆ? ನಮ್ಮ ಅಪ್ಪನ ಕಾಲದಲ್ಲಿ ಇತ್ತು. ನಮ್ಮ ಅಪ್ಪನ್ನ ಎಷ್ಟೋ ಜನ ನೆನೆಸ್ಕೊಳ್ತಾ ಇದ್ರು. ನಮ್ಮ ಅಪ್ಪನ ಬಗ್ಗೆ ದಂತಕಥೆಗಳು, ದಂತಕಥೆಗಳು ಅಲ್ಲ, ಕಟ್ಟುಕಥೆಗಳು. ನಮ್ಮ ಅಪ್ಪನ ಕೇಳಿದ್ರೆ ಹಿಂಗಾಯ್ತೇನಪ್ಪ ಅಂದ್ರೆ ಇಲ್ಲ ಅಂತಾರೆ. ಆದ್ರೆ ಅವ್ರ ಬಗ್ಗೆ ಕೃಷ್ಣಾರೆಡ್ಡಿ ಸೆಕ್ರೆಟರಿ ಇಂಥವನು ಅಂತ ಹೇಳ್ಕೊಳ್ತಾ ಇದ್ರು. ಇವತ್ತು ಯಾವನ ಬಗ್ಗೆ ಏನಾರು ಹೇಳ್ತಾರ? ಎಲ್ಲ ಇವತ್ತಿರೋ ಶ್ರೀಮಂತರು ಇವರೆಲ್ಲ ಪೊಲೀಸರನ್ನ, DC-ಗಳನ್ನ, AC-ಗಳನ್ನ, ತಹಸೀಲ್ದಾರ್ನ ಕರ್ಕೊಂಡೋಗಿ ಎಲ್ಲಿ ರೆಸಾರ್ಟ್ಗಳಲ್ಲಿ ಇಟ್ಟು ಅವ್ರಿಗೆ ಬೇಕಾದನ್ನ ಸಪ್ಲೈ ಮಾಡಿ, ಡ್ರಗ್ಸು ಸಪ್ಲೈ ಮಾಡ್ತಾ ಇದ್ದಾರೆ ಇವತ್ತಿನ ಶ್ರೀಮಂತರು. ಇವ್ರು ಜನರಿಗೆ ಸಿಗ್ತಾ ಇದಾರ? ಇವತ್ತು ಯಾವ್ಯಾವ್ದೋ ರೀತಿಯಲ್ಲಿ ಮೋಸ ಮಾಡಿ, ವಂಚನೆ ಮಾಡಿ ದುಡ್ಡು ಮಾಡಿರುವಂಥ ಶ್ರೀಮಂತರು ಜನರಿಗೆ ಒಳ್ಳೇದು ಮಾಡುವಂಥ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಬಹುತೇಕರು ಅಕ್ರಮವಾಗಿ ದುಡ್ಡು ಹೊಡೆದಿರೋರು. ಯಾವುದೋ ಸೆಲೆಬ್ರಿಟಿ ಇರ್ತಾನಲ್ಲ, ಸಿನಿಮಾ ಸ್ಟಾರು ಅಥವಾ ಬಿಗ್ ಬಾಸ್ ಇಂದ ಬಂದವನು ಅಥವಾ ಇನ್ಯಾವನೋ ಪೊಲೀಸ್ ಸಿಂಗಮ್ ಅಂದ್ಕೊಂಡು ಮಾಡ್ತಾರೆ, ಮೆರಿತಾರಲ್ವಾ, ಆ ಸಿಂಗಮ್ಗಳನ್ನ ಇನ್ನೊಬ್ಬ ಆಫೀಸರ್ಗಳನ್ನ ಕರ್ಕೊಂಡೋಗಿ ರೆಸಾರ್ಟ್ಗಳಲ್ಲಿ, 5 ಸ್ಟಾರ್ ಹೋಟೆಲ್ಗಳಲ್ಲಿ ಟ್ರೀಟ್ ಕೊಟ್ಟು ಅವ್ರಿಗೆ ಬೇಕಿರೋ ಸಪ್ಲೈ ಮಾಡಿ ಅವನ ಹತ್ರ ಫೋಟೋ ತಗೊಂಡು, ನೋಡ್ದ ಸೆಲ್ಫಿ ತಗೊಂಡು, ನನಗೂ ನಿಮ್ಗೆ ಆಫೀಸರ್ಗೆ ಎಷ್ಟತ್ರ, ಸೆಲೆಬ್ರಿಟಿಗೆ ಎಷ್ಟತ್ರ ಅಂತ, ಈ ತರಕ್ಕೆ. ಹಾಗಾಗಿ ನೀವೆಲ್ಲ ಮನುಷ್ಯರಲ್ಲ. ಮನುಷ್ಯನಪ್ಪ ನಾವೆಲ್ಲ? ಸರ್ಕಾರ ಲೆಕ್ಕದಲ್ಲಿ ನಾವು ಮನುಷ್ಯರ? ಓಟಿಗೆ ಮಾತ್ರ ಕಾಲ್ಗೂ ಬೀಳ್ತಾರೆ. ಅವತ್ತು ಎಂಡಾನು ಕೊಡ್ತಾರೆ, ಬಿರಿಯಾನಿನೂ ತಿನ್ನುತ್ತಾರೆ. ಓಟ್ ಹಾಕದ ಮೇಲೆ ಹಿಡ್ಕೊಂಡು ನಂದು ಅಂತಾರೆ. ಏನೋ ಈ ಕಡೆ ಭಾಷೆಯಲ್ಲಿ ಏನಂತಾರೋ ಗೊತ್ತಿಲ್ಲ, ಏನೋ ಬೇರೆ ಅಂತಾರೆ, ಹಿಡ್ಕೊಂಡು ನಂದು ಅಂತಾರೆ ಅಲ್ವೇನ್ರಪ್ಪ? ಆವತ್ತಿಗೆ ಎಲೆಕ್ಷನ್ಗಳಿಗೆ ಮನುಷ್ಯರಾಗಿದ್ದೀರಿ ನೀವು. ಯಾರಿಗೆ? ಎಲೆಕ್ಷನ್ಗೆ. ಸರ್ಕಾರದ ಲೆಕ್ಕದಲ್ಲಿ ನೀವು ಮನುಷ್ಯರೇ ಅಲ್ಲ. ನೀವು ಇನ್ನೂ ಹೊರೆ ಅವ್ರಿಗೆ. ನೀವು ಇಲ್ಲದೆ ಹಾಳಾಗೋಗ್ಬಿಟ್ರೆ, ಸತ್ತೋಗ್ಬಿಟ್ರೆ, ನೆಗೆದು ಬಿದ್ದೋದ್ರೆ, ಸರ್ವನಾಶ ಆದ್ರೆ ದೊಡ್ಡ ಮನುಷ್ಯರೇ ಬರ್ತಾರೆ ಅವ್ರ ಹತ್ರ. ಸುಮ್ಮನೆ ಕಾಟ ಕೊಡ್ತೀರ ಅವ್ರಿಗೆ. ಅವ್ರ ಪಾಪ ಕುತ್ಕೊಂಡು ಆರಾಮಾಗಿ ಆಂಟಿ ಚೇಂಬರ್ ಅಲ್ಲಿ ಮಲ್ಕೊಂಡಿರೋಂಥವ್ರು ಎಬ್ಬಿಸಿ ಬಿಸಿಲಿಗೆಲ್ಲ ಕರೆಸ್ತೀರಾ. ನಿಮ್ಗೆ ಒಳ್ಳೇದಾಗುತ್ತಾ? ಪಾಪ ನೆಮ್ಮದಿಯಾಗಿರೋರಿಗೆ ಕಾಟ ಕೊಟ್ರೆ ಒಳ್ಳೇದಾಗುತ್ತೇನ್ರಣ? ಇವತ್ತು ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಎಚ್ಚೆತ್ಕೊಂಡು ಸ್ವಲ್ಪ ನೋಡಿ. ಈಗ ಆಫೀಸಲ್ಲಿ ಅವ್ರು ಏನ್ ಮಾಡ್ತಾರೋ, ನೀವು ನಮ್ಮ ಏನಪ್ಪ ವೆಂಕಟೇಶ, ಕೋಲಾರ ಅಂದ್ರೆ KRS ಅಂದ್ರೆ ಕೋಲಾರ. ಇಷ್ಟು ಜನ ಬಂದು ಬಹಳ ಕೆಲಸ ಮಾಡಿದ್ದೀರಾ ನೀವು. ನಮ್ಮ ವೆಂಕಟರಾಮಯ್ಯ ಅವರು ಅಷ್ಟೇ, ಅವ್ರ ಊರಲ್ಲೇನೆ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು, ಯಾರಪ್ಪ ಜಿಲ್ಲಾಧ್ಯಕ್ಷರು? ಅಲ್ಲಿ ಬೇತ್ಮಂಗಲದಲ್ಲಿದ್ದಾರೆ. ನಮ್ಮ ಮಹೇಶ್ ಹಿಂದಿನ ಜಿಲ್ಲಾಧ್ಯಕ್ಷರು, ಹಾಲಿ ಸಂಘಟನಾ ಕಾರ್ಯದರ್ಶಿ. ಇಂದ್ರಾರೆಡ್ಡಿ ಮೊದಲ ಜಿಲ್ಲಾಧ್ಯಕ್ಷರು ಅವರೇ ಅಲ್ವಾ? ಅವರು ಸಾಕಷ್ಟೆಲ್ಲ ಹೋರಾಟ ಮಾಡಿ RTOದಲ್ಲಿ ಅವತ್ತು ಮಹೇಶ್ಗೆಲ್ಲ ಹೊಡೆಯೋದಕ್ಕೆ ಬಂದಾಗ ಅಡ್ಡ ನಿಂತಿದ್ದು ಯಾರು? ಇಂದ್ರಾರೆಡ್ಡಿ. ಅವತ್ತೆಲ್ಲ ಇಷ್ಟೆಲ್ಲ. ಇವತ್ತು ಯಾವನಾರು ಒಬ್ಬ ಇದಾನ ನಮ್ಮ ಮೇಲೆ ಕೈ ಮಾಡ್ಕೊಳ್ಳೋ ಅಂತ ಯೋಗ್ಯತೆ ತಾಕತ್ತಿರೋನು? ಅವತ್ತೆಲ್ಲ ಅವೆಲ್ಲ ಎದುರಿಸಿದ್ದಕ್ಕೆ ಇವತ್ತು ನಾವು ಇಲ್ಲಿ ತನಕ ಬಂದಿದ್ದೀವಿ. ದಯವಿಟ್ಟು ಅದೇ ಒಂದು ಶೀಲ ಶಿಸ್ತು ಏನ್ರಪ್ಪ ನಮ್ದು? ಶೀಲ ಶಿಸ್ತು. ಯಾವ ಕಾರಣಕ್ಕೂ ಅಧಿಕಾರಿಗಳ ಜೊತೆಗೆ ಇನ್ನೊಬ್ಬರ ಜೊತೆ ಮಾತಾಡುವಾಗ ಸಾರ್ವಜನಿಕವಾಗಿರೋ ಅವಾಚ್ಯ ಶಬ್ದಗಳನ್ನ ಬೈಬಾರ್ದು. ಆಗ ಆಮೇಲೆ ಎಷ್ಟೇ ಪೊಲೀಸ್ ಎಷ್ಟೇ ಹೊಡೆಯೋದ್ಲಿ ನಾವು ಕೈ ಎತ್ತಬಾರ್ದು. ಇಲ್ಲಾಂದ್ರೆ ಅವ್ರು ಹೊಡೆದಾದ್ಮೇಲೆ ನಾವೇನಾದ್ರು 10 ಏಟು ಬಿದ್ಮೇಲೆ 1 ಏಟು ಕೈ ಅಡ್ಡ ಇಟ್ಬಿಟ್ರೆ ಮೀಡಿಯಾದಲ್ಲಿ ಬರ್ಸ್ಬಿಡ್ತಾರೆ. ಏನಂತ? ಪೊಲೀಸರು ಲಾಠಿ ಹೇಳ್ಕೊಂಡ KRS ಪಕ್ಷದವರು ಪೊಲೀಸರಿಂದ ಲಾಠಿ ಚಾರ್ಜ್ ಅಂತ. ನಮಸ್ಕಾರ ಸರ್. ನಮಸ್ತೆ. ನಮ್ಮ ಹೆಸರು ಇದ್ದಂಗಿದೆ ನಿಮ್ದು? ಅರ್ಧ ಇದ್ದೀವಿ. ಪರವಾಗಿಲ್ಲ, ನೀವು ಪೂರ್ತಿ ಇದ್ದೀರಿ. ನಾವು ದೇವ್ರು ಒಳ್ಳೇದ್ ಮಾಡಿ. ನಾನು ಈಗ ಬಂದೆ. 11ಗೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಯು.
ಒಂದ್ ಸ್ವಲ್ಪ ಮಧ್ಯದಲ್ಲಿ ಇದಾಯ್ತು. ನಮ್ಗೆ ಸರ್ಕಾರಿ ಇದಕ್ಕೆ ನಾನೊಬ್ಬ ಸರ್ಕಾರ ನಿವೃತ್ತ ಅಂದ್ರೆ ಬಿಟ್ಟಿರುವಂತ ನೌಕರನ ಮಗ. ಸರ್ಕಾರದ ಜನರ ಋಣ ನಮ್ಮ ಮೇಲೆ ಇದೆ. ಹಾಗಾಗಿನೇ ನಾವೆಲ್ಲ ಬದಲಾವಣೆ ಮಾಡ್ಬೇಕಂತ ಪ್ರಯತ್ನ ಪಡ್ತಾ ಇದೀವಿ. ನೀವು ನಿಮ್ ಕೈಲಾಗಿದ್ದು ಮಾಡ್ತಾ ಇದ್ದೀರಾ. ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳೆಲ್ಲ ಭ್ರಷ್ಟರು ದುಷ್ಟರು ಆಗ್ಬಿಟ್ಟಿದ್ರೆ ಬದುಕ್ತಾ ಇರ್ಲಿಲ್ಲ. ಒಂದಷ್ಟು ಬಹುತೇಕವಾಗಿ ಒಳ್ಳೆಯವರು ಇದ್ದಾರೆ. ಮಧ್ಯದಲ್ಲಿ ನಿಮ್ದು ಯಾವ್ದೋ ಒತ್ತಡಗಳಿರುತ್ತೆ, ಯಾವ್ದೋ ಸಮಸ್ಯೆಗಳಿರುತ್ತೆ. ಆದ್ರೆ ಅದನ್ನ ನಿಭಾಯಿಸಬೇಕು ಅಂತಾನೆ ನಿಮ್ಗೆ ಸರ್ಕಾರ ನೋಡಿ ಅವ್ರಿಗೆ ಗನ್ ಕೊಟ್ಟಿದೆ, ಇವ್ರಿಗೆ ಗನ್ ಕೊಟ್ಟಿದೆ, ನಿಮ್ಗೆಲ್ಲ ಇದಕ್ಕೆ ಸಹಾಯ ಕೊಟ್ಟಿದೆ. ಆದ್ರೆ ನೀವು ಅದನ್ನ ಧೈರ್ಯವಾಗಿ ನಿಭಾಯಿಸಬೇಕು. ನಮ್ಮಲ್ಲಿ ಇಲ್ಲಿ ಬಂದಿದ್ದಾರೆ, ಯಾರು ಬಂದಿದ್ದಾರೆ, ಅವ್ರ ಹಿಂದೆನೂ ಬಂದಿದ್ರಂತೆ. ನಿಮ್ಮ ADC ಅವ್ರೇನೋ ಸ್ವಲ್ಪ ಹೇಳಿದ್ರು, ನಮ್ಮವರು ಎಷ್ಟು ದೂರ ನಿಂತ್ಕೊಳ್ಳಿ ಅಂದ್ರಂತೆ. ಪಾಪ ಇವ್ರೇನು ಹತ್ರ ಹೋಗಿದ್ರು ಎಲ್ಲೋ ಗೊತ್ತಿಲ್ಲ. ಅದಕ್ಕೆ ಅವ್ರಿಗಿರೋ ರೋಗಗಳು ಇವ್ರು ಬರಬಾರ್ದು ಅಂತ ದೂರ ನಿಂತ್ಕೊಳ್ಳಿ ಅಂತ ಹೇಳಿದಾರಪ್ಪ ಅಂತ ಹೇಳ್ತಾರೆ. ಯಾಕಂದ್ರೆ ಇವ್ರಿಗೂ ಅವಮಾನ ಆಗಿದೆ. ಅವ್ರಿಗೆ ದೂರ ನಿಂತ್ಕೊಳ್ಳಿ ಅಂದಾಗ ಯಾವ ತರ ಅವಮಾನ ಆಗಿರಬಾರ್ದು. ದಯವಿಟ್ಟು ನಿಮ್ಮ ADC ಅವ್ರಿಗೂ ಹೇಳಿ ಸರ್, ನಾವು ಕೈ ಮುಗಿತೀವಿ, ಆ ತರಕ್ಕೆ ಮಾತಾಡಬಾರ್ದು, ಏನೇ ಇರಲಿ. ಆಮೇಲೆ ನಾವು ಇಲ್ಲಿ ತನಕ KRS ಪಕ್ಷದವ್ರದ್ದು ಅಲ್ಲಲ್ಲಿ ಸಂಘರ್ಷಗಳಾಗಿದೆ. ಆದರೆ ನಾವು ಬಹಳ ಗೌರವದಿಂದ ಅಲ್ಲಿ ಒಂದು ಔಚಿತ್ಯದಿಂದ ನಡ್ಕೊಂಡಿದ್ರು ಆ ಕಡೆ ಇರುವಂಥವ್ರು ಸರಿಯಾಗಿ ಸ್ಪಂದಿಸದೇ ಇದ್ದಾಗ ನಮ್ಮವರು ಒಂದು ಸ್ವಲ್ಪ ಸಾತ್ವಿಕ ಆಕ್ರೋಶದಿಂದ ಮಾತಾಡಿದರೆ ಒಂದಷ್ಟು ಸಮಸ್ಯೆಗಳಾಗಿದೆ. ಇದರಲ್ಲಿರುವಂಥದ್ದು 4 ಕೋಲಾರ ತಾಲೂಕು ಕಸ್ಬಾ ಹೋಬಳಿ ಚೋಳಘಟ್ಟದಲ್ಲಿ 3 ಎಕರೆ 20 ಗುಂಟೆ ಸ್ಮಶಾನಕ್ಕೆ ದಾರಿ ಇಲ್ವಂತೆ. ಇವಾಗ ಸರ್ಕಾರದಲ್ಲೇ ಸ್ಮಶಾನಗಳು ಮಾಡಬೇಕು ಅಂತ ಹೇಳಿ ಜಮೀನು ಅಕ್ವೈರ್ ಮಾಡ್ಕೊಳ್ತಾ ಇದೆ. ಇರುವಂಥ ಜಮೀನು ಸ್ಮಶಾನಕ್ಕೆ ದಾರಿ ಇಲ್ಲ. ಮತ್ತೆ ಅದ್ರ ಜೊತೆಗೆ ಆ ಊರಲ್ಲಿ ಸರ್ವೆ ನಂಬರ್ 26 28 ಗುಂಟೆ ಸರ್ಕಾರಿ ಗುಂಟು ಒತ್ತುವರಿ ಆಗಿದೆ ಅಂತೆ. ಅವೆಲ್ಲ ಸೇರಿದ್ರೆ ಸುಮಾರು 4 ಎಕರೆ 10 ಗುಂಟೆ 4.25 ಎಕರೆ ಆಗುತ್ತೆ. ನೀವು ಅದನ್ನು ತೆರವು ಮಾಡಿ ಅದಕ್ಕೊಂದು ಬದಲಾ ಮಾಡಬೇಕು. ಎರಡನೇದಾಗಿ ಹೊನ್ನೇನಹಳ್ಳಿನಲ್ಲಿ ಸರ್ವೆ ನಂಬರ್ 34 19 ಮತ್ತು 4 ಮತ್ತು 15ರಲ್ಲಿ ಸರ್ಕಾರಿ ಆಸ್ತಿಗಳ ಒತ್ತುವರಿ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಹೋರಾಟ ಮಾಡಿ ಒತ್ತುವರಿ ಆರ್ ಶಂಕರ್ ಅಂತ ಬೆಂಗಳೂರು DC ಆಗಿದ್ರು, ಬಹಳ ದೊಡ್ಡ ಕೆಲಸ ಮಾಡಿದ್ರು ಅವರು. ಆಮೇಲೆ ತದನಂತರ ಏನಾಗಲಿ, ಆದ್ರೆ ಅವ್ರು 5,000 ಎಕರೆಗಳನ್ನ ಅವಾಗ ಒತ್ತುವರಿ ತೆರವು ಮಾಡಿದ್ರು ಮೊನ್ನೆ ತಾನೆ. ಈಗ ಒಂದು 6 ತಿಂಗಳಿಂದ ನಾವು ಬೆಂಗಳೂರಿನ ಬೇಗೂರಲ್ಲಿ ನಾವೇ ಸ್ವತಃ ಹೋರಾಟ ಮಾಡಿ 100 ಕೋಟಿ ರೂಪಾಯಿ ಆಸ್ತಿನ ಬೇಗೂರು ದೇವಸ್ಥಾನದ ಆಸ್ತಿನ ಉಳಿಸಿದ್ವಿ. ಮೊನ್ನೆ ಒಂದು ಯಾವಾಗಪ್ಪ ಒಂದು ತಿಂಗಳಾಯ್ತಾ ಮುಗಳೂರಲ್ಲಿ ಇವ್ರ ಮಗಳ ಮದುವೆ, ಒಂದು ತಿಂಗಳಾಯ್ತು. ಒಂದು ಸರಿಯಾಗಿ 12ನೇ ತಾರೀಕಲ್ವಾ, 1 ತಿಂಗಳ ಹಿಂದೆ ನಿಮ್ಮ ಈ ಕೋಲಾರ ಜಿಲ್ಲೆಯ ಬಾರ್ಡರ್, ಅದು ಮಾಲೂರಿನ ಬಾರ್ಡ್ರು ಮುಗಳೂರು ಅಂತ, ನಮ್ಮ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು, ಅಲ್ಲಿ 10 ಗುಂಟೆ ಜಾಗನ ಅಲ್ಲಿ 25 ಲಕ್ಷ ಅನುದಾನ ರಿಲೀಸ್ ಮಾಡಿ ಸಮುದಾಯ ಭವನ ಕಟ್ಟೋದಕ್ಕೆ ಬಿಟ್ಟಿದ್ರು ಅಧಿಕಾರಿಗಳನ್ನ ಅಲ್ಲಿ ಸರ್ವೆ ಮಾಡೋದಕ್ಕೆ ಬಿಟ್ಟಿರಲಿಲ್ಲ. ನಾವು ಹೋಗಿ ಮಾತಾಡಿದ ತಕ್ಷಣಕ್ಕೆ ನೆಕ್ಸ್ಟ್ ಡೇನೆ ಬಂದು ಇಒ ಒಳ್ಳೆ ಕೆಲಸ ಮಾಡಿದ್ರು, ಮಂಜುನಾಥ್ ಅಂತ ಇಒ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಬಂದು ಇಡೀ 9 ಗುಂಟೆ ಒತ್ತುವರಿಯನ್ನು ತೆರವು ಮಾಡಿಸಿ ಇವತ್ತು ಅಲ್ಲಿ ಕಾಮಗಾರಿ ನಡೀತಾ ಇದೆ ಸರ್. ಈ ತಾರೀಕಿಗೆ ಜನ ಸ್ಪಂದಿಸ್ತಾ ಇದ್ದಾರೆ, ಅಧಿಕಾರಿಗಳು ಸ್ಪಂದಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಒತ್ತುವರಿ ಏನಾಗಿದೆ, ಇಲ್ಲಿ ಯಾರು RI ಮತ್ತು ಸರ್ವೆ ಮಾಡಲು ಬಂದು ಒತ್ತುವರಿದಾರರ ಮನೆಗಳಲ್ಲಿ ಗಂಟೆಗಟ್ಟಲೆ ಸಭೆಗಳನ್ನು ಮಾಡಿ ಹೋಗಿದಾರಂತೆ. ಆ ಥರದನ್ನ ಏನಾದರೂ ಇದ್ರೆ ಒಂದು ಔಚಿತ್ಯ ಅಂತಿರುತ್ತೆ, ಅಥವಾ ಅಲ್ಲಿ ಆ ಒಂದು ಅವರು ಒಂದು ಇದ್ರ ಡೆಕೋರಮ್ ಮೇಂಟೈನ್ ಮಾಡಬೇಕು, ಒಂದು ನಿಷ್ಪಕ್ಷಪಾತತನ ಮಾಡಬೇಕು. ಅಂದರೆ ಅವರು ಯಾರದೇ ಮನೆಗಳಿಗೆ ಹೋಗಿ ಅವ್ರ ಹತ್ರ ಲವ್ವಿ ಡವ್ವಿ ಆಡದೇನೆ ಸಾರ್ವಜನಿಕವಾಗಿ ಎಲ್ಲದನ್ನು ಮಾಡಬೇಕು. ಅದನ್ನ ಬಿಟ್ಟು ಆ ಪ್ರಭಾವಿಗಳಿರೋರ ಮನೆಗೆ ಇವ್ರು ಹೋಗಿ ಅಲ್ಲಿ ಕುಡಿದು ತಿಂದು ಅಥವಾ ಇನ್ನೊಂದೇನೋ ಡೀಲ್ ಮಾಡ್ಕೊಂಡು ಬಂದರೆ ಏನೂ ಆಗಿಲ್ಲ ಅಂದ್ರೂ ಅದೇನೋ ಹೇಳ್ತಾರೆ, ಯಾವ ಮರ ಈಚಲು ಮರದ ಕೆಳಗಡೆ ಕೂತು ಮಜ್ಜಿಗೆ ಕುಡಿದ್ರು ಹೆಂಡ ಕುಡಿದ್ರು ಅಂತಾರಂತೆ. ಬಹಳ ಆ ರೀತಿಯಲ್ಲಿ ಒಂದು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಅಂತ. ಇನ್ನು ಗದ್ದೆಕಣ್ಣೂರು ಗ್ರಾಮ ಸರ್ವೆ ನಂಬರ್ ಓಣಿ ಇರೋದೆಂದು ಗ್ರಾಮಸ್ಥರು ಹೇಳುತ್ತಿದ್ದು, ಅದನ್ನ ಓಣಿ ಇರುತ್ತೆ, ನಕಾಶೆಯಲ್ಲಿ ಇರುತ್ತೆ, ನೋಡಿ ಅದನ್ನ ಬಿಡಿಸ್ಬಿಡ್ಬೇಕು. ಇವಾಗಂತೂ ಬಹಳ ಜನರಿಗೆ ಅವ್ರ ಜಮೀನಿಗೆ ಹೋಗೋದಕ್ಕೆ ರಸ್ತೆಗಳೇ ಇಲ್ಲ. ಪಾರಂಪರಿಕವಾಗಿ ಬಳಕೆ ಮಾಡ್ಕೊಂಡ್ ಬಂದಿರೋದನ್ನ ಮುಚ್ಚಬಾರದು ಅಂತಿದೆ. ಆಮೇಲೆ ಹಿಂದಿನವ್ರಿಗೆ ರಸ್ತೆ ಇಲ್ಲ ಅಂದಾಗ ಕೃಷಿ ಮಾಡ್ತಾ ಇದ್ರೆ ಮೇಲ್ನವ್ರು ಅದು ಕೃಷಿಗೆ ಮಾತ್ರ ಸಂಬಂಧಪಟ್ಟಾಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಸುತ್ತೋಲೆಗಳೇ ಇದೆ. ಆದರೆ ಇವತ್ತೇನಾಗ್ಬಿಟ್ಟಿದೆ, ಬಲಾಢ್ಯರು ಪ್ರಭಾವಿಗಳು ಬೇರೆ ರೀತಿಯಲ್ಲಿ ದಬ್ಬಾಳಿಕೆ ಮಾಡ್ತಾರೆ. ಹಾಗಾಗಿ ಜನರ ಹಕ್ಕುಗಳೇನಿದೆ, ಈಗ ಒಂದೇ ಸರ್ವೆ ನಂಬರಲ್ಲಿ 16 ಕೋಟಿಗಳಾಗಿ 16 ಭಾಗಗಳಾದಾಗ ಮುಂದೆ ಇರೋನಿಗೆ ರಸ್ತೆ ಇದೆ, ಹಿಂದೆ ಇರೋನಿಗೆ ಇಲ್ಲ ಅಂದ್ರೆ ಅದು ಹೇಗೆ? ಹಿಂದೆ ಇರೋನಿಗೂ ಆ ಜಾಗದಲ್ಲಿ ಆ ಹಳೆ ಮೂಲ ಸರ್ವೆ ನಂಬರ್ ಅಲ್ಲಿ ಇದ್ರೆ ಅವನಿಗೂ ಕೊಡಬೇಕಾಗುತ್ತೆ. ಅದನ್ನ ನೀವೆಲ್ಲ ಖಾತ್ರಿ ಮಾಡಬೇಕು. ಇನ್ಯಾವುದು 3 ಎಕರೆ 1 ಗುಂಟೆ ಸರ್ಕಾರಿ ಗುಂಟು ಒತ್ತುವರಿ ಅಬ್ಬಿಣಿ ಗ್ರಾಮದಲ್ಲಿ, ಇಲ್ಲೇ ಕೋಲಾರ ತಾಲೂಕಲ್ಲಿ. ಆದ್ರೆ ಇವೆಲ್ಲವನ್ನು ಕ್ಲಿಯರ್ ಆಗಿದೆ. ಆಗಿದೆಯಾ? ವೆರಿ ಗುಡ್, ಕ್ಲಿಯರ್ ಆಗಿದೆಯಾ? ಮುಂಚೆನೆ ನಾನು ವೆರಿ ಗುಡ್. 2 ವರ್ಷದಿಂದ ಸರ್ ನಾವು ರಿಕ್ವೆಸ್ಟ್ ಆಯ್ತು, ಈಗ ಮಾಡಿದಾರಂತಲ್ಲಪ್ಪ, ಮಾಡ್ತಾರೆ. ಈಗ ಶುರು ಆಗೋದು ದೊಡ್ಡ ವಿಚಾರ. ಶುರು ಆದ್ಮೇಲೆ ನಾವು ಅವ್ರಿಗೆ ಶಬಾಷ್ ಹೇಳೋಣ, ಧನ್ಯವಾದ ಹೇಳೋಣ. ಅವ್ರ ಕರ್ತವ್ಯ, ಅವ್ರ ಕೆಲಸ ಮಾಡ್ತಿರೋದಕ್ಕೆ ನಾವು ಫ್ಲಾಗ್ನೆಕ್ಸ್ ಮಾಡೋಣ. ಇಲ್ಲಾಂದ್ರೆ ಏನಾಗುತ್ತೆ, ಒಳ್ಳೆ ಕೆಲಸ ಮಾಡೋರ್ಗು ಯಾರನ್ನು ಅಥವಾ ಮಾಡೋದಕ್ಕೆ ಮುಂದಾದವ್ರಿಗೂ ಜನ ನಮ್ಮನ್ನ ಏನು ತಿರಸ್ಕಾರದಿಂದ ನೋಡ್ತಾರೆ ಅಂದ್ರೆ ಅವ್ರು ಮುಂದುವರಿಯೋದಕ್ಕೆ ಹೋಗೋದಿಲ್ಲ. 72 ದಿನಗಳ ಹಿಂದೆ ಇದೇ 31 ಕಳೆದ 25ನೇ ಇಸ್ವಿ ಡಿಸೆಂಬರ್ 31ನೇ ತಾರೀಕು ಇಲ್ಲೇ ಸಭೆ ಸೇರಿ ಅವ್ರ ADC ಅವರು ಕೊಟ್ಟಿರುವಂಥ ವಿಚಾರಗಳಿವು. 72 ದಿನ ಆದರೂ ಆಗಿಲ್ಲ ಅಂತೇಳಿ ಇವರು ಇಲ್ಲಿ ಧರಣಿ ಕೂತಿದ್ದಾರೆ. ನಮ್ದೊಂದು ಕಾರ್ಯಕ್ರಮ ಇತ್ತು, ಅದಕ್ಕಾಗಿ ಬಂದಾಗ ನೀವು ಬರಬೇಕು ಅಂತ ಹೇಳಿದ್ರು. ದಯವಿಟ್ಟು ನೀವು ಸರ್ ಒಬ್ಬ ಮಾದರಿ ಅಧಿಕಾರಿಯಾಗಿ ಇವೆಲ್ಲವನ್ನ ಬನ್ರಪ್ಪ, ಎಲ್ಲ ಅವ್ರಿಗೇನಿದೆಯೋ ಮಾಡಿಕೊಡಿ. ಮಿಕ್ಕಿದ್ದು ಬನ್ನಿ. ನಿಮ್ಮ ಅಧಿಕಾರಿಗಳಿಗೆ ಸ್ವಲ್ಪ ಚುರುಕು ಮುಟ್ಟಿಸಿ
ನೀವು ಇವೆಲ್ಲ ಮಾಡೋ ಇದು ಅದೇ ಅಲ್ವಾ, ಅದ್ರಲ್ಲಿ ಇದೆ ಅಲ್ವಾ? ಅದೇ ಇದೆ, ಅದ್ರಲ್ಲಿ ಇದೆ, ಅದ್ರಲ್ಲಿ ಇದೆಯಣ್ಣ ವೆಂಕಟರಾಮಯ್ಯ ಅವರೇ, ಅದ್ರಲ್ಲಿ ಇದೆ, ಸರ್ವೆ ನಂಬರ್ ಬರ್ದಿದ್ದಾರೆ ಇದರಲ್ಲಿ. ಮೊನ್ನೆ ನಾಳೆ ನಾನು ವರದಿನೂ ತರಿಸ್ಕೊಂಡಿದ್ದೀನಿ, ಚಿಂತೆ ಮಾಡಬೇಡಿ. ಇದೇನಂತಂದ್ರೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಗುರುತಿನ ಚೀಟಿ ಧರಿಸಲ್ಲ. ನಾವೆಲ್ಲ ಮಾಡಿದ್ವಲ್ಲ, ಅದನ್ನ ಈಗಲೂ ಇಲ್ಲೇ ಮುಂದುವರಿತಿದಾರ. ಬೇರೆ ಕಚೇರಿಗಳಲ್ಲಿ ಎಲ್ಲ ಯಾವ್ದನ್ನ ಕಚೇರಿಯಲ್ಲಿ ಮಾಡಿಸ್ತೀವಿ, ಬೇರೆ ಕಚೇರಿ ಆಗ್ತಿಲ್ಲ ಅಂದ್ರೆ ನೀವು ಹೋಗಿ ಫೋಟೋ ಮಾಡಿ ವಿಡಿಯೋ ಮಾಡಿ ವಿಜಿಲೆನ್ಸ್ ಸ್ಕ್ವಾಡ್ ಅಂತ ಇರುತ್ತೆ, ರೀಜನಲ್ ಕಮಿಷನರ್ ಅಲ್ಲ ಕಳಿಸ್ರಪ್ಪ. ಯಾಕಂದ್ರೆ ನಾನು ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಒಂದು ಸುತ್ತೋಲೆ ಇದೆ, ಅದನ್ನೇ ಕಳಿಸ್ತೀನಿ. ಎಲ್ಲೆಲ್ಲಿ ಈ ತರ ಪದನಾಮ ಹಾಕಲ್ವೋ ಅವರ ಕಚೇರಿಗಳಿಗೆ ಹೋಗಿ ವಿಜಿಲೆನ್ಸ್ ಸ್ಕ್ವಾಡ್ ಅವರು, ರೀಜನಲ್ ಕಮಿಷನರ್ ವಿಜಿಲೆನ್ಸ್ ಸ್ಕ್ವಾಡ್ ಅವರು ಆಕ್ಷನ್ ತಗೊಳ್ಬೇಕು ಅಂತಿದೆ. ಆಮೇಲೆ ಅಲ್ಲಿ ತಹಸೀಲ್ದಾರ್ ಮೇಲೆ ಒಂದು ಕರ್ತವ್ಯ ಲೋಪ ಕೇಸ್ ಆಗಿದೆ. ಅವರ ಕಚೇರಿಯಲ್ಲಿ ಅವರು ಸುಮ್ಮನೆ ಆರಾಮಾಗಿ ತುಂಬಾ ಸುಲಭ ಲೋಕಾಯುಕ್ತದಲ್ಲಿ ಹೋಗಿ ಒಂದು ಅಫಿಡವಿಟ್ ಮಾಡಿಸಿ, ಇವರ ಕಚೇರಿಯಲ್ಲಿ ಅಧಿಕಾರಿಗಳು ಪದನಾಮ ಇಲ್ಲ ಇಟ್ಟಿಲ್ಲ, ಗುರುತಿನ ಚೀಟಿ ಧರಿಸ್ತಾ ಇಲ್ಲ, RTI ಬಗ್ಗೆ ಮಾಹಿತಿ ಇಲ್ಲ, ಲೋಕಾಯುಕ್ತದ ಬಗ್ಗೆ ಮಾಹಿತಿ ಇಲ್ಲ, ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಹೇಳಿ ಅವ್ರು ಬಿ ವೀರಪ್ಪ ಈ ಭಾಗಕ್ಕೆ ನಿಮ್ಮದೇ ಕೋಲಾರ ಜಿಲ್ಲೆಯವರು ಕಾರಿಸಿ ಬೀರಪ್ಪ ಅವರು ವಿ ಬೀರಪ್ಪ ಅವರು ಲೋಕಾಯುಕ್ತ ಕಚೇರಿ ಕರೆಸಿ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿ ಅವ್ರಿಗೆ ಆಕ್ಷನ್ ತಗೊಳ್ತಾರೆ. ಸರ್ ನೀವು ದಯವಿಟ್ಟು ಅದನ್ನ ತಹಸೀಲ್ದಾರ್ ಮಾಹಿತಿ ಡೈರೆಕ್ಷನ್ ಬಹಳ ಖುಷಿ ಇದೆ. ಯಾಕಂದ್ರೆ ನಿಮ್ದು ಲಾಸ್ಟ್ ಟೈಮ್ ಬಂದ್ರೆ ನಾನು ಮಿಸ್ ಆಗಿಬಿಟ್ಟಿದ್ದೀನಿ. ಹೌದು ಸರ್, ನೀವು ಇರ್ಲಿಲ್ಲ ಆಗ ಅವ್ರು ನಿಮ್ಮನ್ನ ಭೇಟಿ ಮಾಡಕ್ಕೆ. ಆಮೇಲೆ ಈ ಪದನಾಮ ID ಕಾರ್ಡ್ ಹಾಕೊಳ್ಳೋದ್ರ ಬಗ್ಗೆ ನಮ್ಮ ಹೋರಾಟ ತುಂಬಾ ದೀರ್ಘವಾದದ್ದು ಸರ್. ನನ್ನ ಕಾರಣಕ್ಕೇನೆ ಇವತ್ತು ಆ ಸುತ್ತೋಲೆಗಳು ಬಂದರು. 3 ಚೀಫ್ ಸೆಕ್ರೆಟರಿಗಳನ್ನ, ವಿಜಯ್ ಭಾಸ್ಕರ್ ಅವ್ರನ್ನ, ರವಿಕುಮಾರ್ ಅವ್ರನ್ನ, ಇನ್ನೊಬ್ರು ಯಾರು ಮೂರು ಚೀಫ್ ಸೆಕ್ರೆಟರಿ ಖುದ್ದಾಗಿ ಹೋಗಿ ಒಂದು ಸಲ 2021ರಲ್ಲಿ ನಾವು ಬೈಕ್ ಜಾಥಾ ಮಾಡಿದಾಗ 64 ತಹಸೀಲ್ದಾರ್ ಕಚೇರಿಗಳಿಗೆ ಹೋಗಿ ನಾವು ಲಂಚಮುಕ್ತ ಕರ್ನಾಟಕ ಅಭಿಯಾನ ಅಂತ ಮಾಡಿ ಚೆಕ್ ಲಿಸ್ಟ್ ಮಾಡ್ಕೊಂಡು ಅಷ್ಟನ್ನು ತೆಗೆದುಕೊಂಡು ಹೋಗಿ ಸರ್ಕಾರಿ ಕಚೇರಿಯಲ್ಲಿ ಆರಂಭದ ದಿನದಿಂದ ಇರಬೇಕಾಗಿರುವಂಥ ಸೌಲಭ್ಯಗಳು ಇವು ಇಂಥ ಜಾಗಗಳಲ್ಲಿ ಇಲ್ಲ ಅಂತೇಳಿ ಅವ್ರು ಕೊಟ್ಟಾದ್ಮೇಲೆ ಪದೇ ಸುತ್ತೋಲೆಗಳನ್ನ ಹೊರಡಿಸಿ ಇವತ್ತು ಕಡ್ಡಾಯ ಮಾಡಿರುವಂಥದ್ದು. ಬೇರೆ ಇನ್ಯಾವ ರಾಜಕಾರಣಿ ಮಾಡಲಿಲ್ಲ, ಅಧಿಕಾರಿ ಮಾಡಲಿಲ್ಲ, ನಮ್ಮ ಒತ್ತಾಯದ ಹೋರಾಟದ ಕಾರಣಕ್ಕಾಗಿ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ವಿಶೇಷವಾದ ಒಂದು ಆಸಕ್ತಿ ಇದೆ. ಪಾರದರ್ಶಕತೆ ಬರಬೇಕು. ನಾನು ಸ್ವತಃ ಒಂದು ಯಾವುದಾದ್ರು ಹಿರಿಯೂರ ಅಥವಾ ಇಲ್ಲ ಕಲಘಟಗಿ ಅಂತ, ಎಲ್ಲಿ ಧಾರವಾಡ ಜಿಲ್ಲೆಯ ಕಲಘಟಗಿನಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿದ್ರೆ ಸಬ್ ರಿಜಿಸ್ಟ್ರಾರ್ ಕೆಳಗಡೆ ಇರೋ FDA ಪ್ರಭಾರಿಯಾಗಿ ಸಬ್ ರಿಜಿಸ್ಟ್ರಾರ್ ಕೊಟ್ಟಿದ್ದಾರೆ. FDA ಸ್ಥಾನದಲ್ಲಿ ಇವತ್ತು ಯಾರು ಕೂತಿದ್ದಾನೆ? ಅಲ್ಲಿನ ಡೀಡ್ ರೈಟರ್ ಕೂತಿದ್ದಾರೆ. ಇಂಪರ್ಸನೇಷನ್, ಒಬ್ಬ ಸರ್ಕಾರಿ ನೌಕರನ ಸ್ಥಾನದಲ್ಲಿ ಕೂತ್ಕೊಂಡು ಅವನು ಮಾಡ್ತಾರೋ, ಅವನು FDA ಪ್ರಭಾರಿ ರಿಜಿಸ್ಟರ್ ಆಗಿರೋ ಸಬ್ ರಿಜಿಸ್ಟ್ರಾರ್ ಆಗಿರೋನೆ ಯಾವನೋ ಒಬ್ಬ ಸರ್ಕಾರೇತರ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಸರ್ಕಾರಿ ಕಚೇರಿ ಅವನ ಸ್ಥಾನದಲ್ಲಿ ಕೂರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ಇಟ್ಸ್ ಕ್ರಿಮಿನಲ್ ಆಕ್ಟ್. ಹಾಗಾಗಿ ಅವರು ಇಂಪರ್ಸನೇಷನ್ ಅಂತ ಪೊಲೀಸ್ ದೂರು ಕೊಟ್ಟರೆ ತಾವಲ್ಲದ ವ್ಯಕ್ತಿ ಸರ್ಕಾರಿ ಅಧಿಕಾರಿಯನ್ನು ತೋರಿಸ್ತಿರೋದು ನೇರವಾಗಿ ಕಾಗ್ನಿಸಬಲ್ ಅಫೆನ್ಸ್. ಹಾಗಾಗಿ ಈ ತರಕ್ಕೆಲ್ಲ ಆಗುತ್ತೆ. ಹಾಗಾಗಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯದ ಅವಧಿಯಲ್ಲಿ ಅದು ಸರ್ವೆ ಮಾಡೋದಕ್ಕೆ ಹೋದಾಗಲೂ ಅಷ್ಟೇ ಹಾಕೊಳ್ಳೋದಕ್ಕೆ ಮಾಡಬೇಕು. ದಯವಿಟ್ಟು ಒಂದು ಕೋಲಾರನ್ನ ಒಂದು ಮಾದರಿಯಾಗಿ ಮಾಡಿ ಅಂತ. ರಸ್ತೆ ಇಲ್ಲ ಅಂತ ಅಂದ್ಬಿಟ್ಟು ಆಗ್ಲೇ 2014ರಲ್ಲಿ ಆದೇಶ ಆಗಿತ್ತು. 24ರಲ್ಲಿ ಆದೇಶ ಆಗಿದೆ. ರಸ್ತೆ ಮುಚ್ಚಿದ್ದಾರೆ, ತೆರವು ಮಾಡ್ರಿ ಅಂತ ಹೇಳ್ಬಿಟ್ಟು ನಕ್ಷೆ ತಯಾರಿಸಿ ತೆರವು ಮಾಡ್ರಿ ಅಂತ ಹೇಳಿ 2024ರಲ್ಲಿ ಆದೇಶ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ RI ಒತ್ತುವರಿದಾರರ ಜೊತೆ ಸೇರ್ಕೊಂಡು ಹಲವಾರು ಬಾರಿ ನಾವು ಡೇಟ್ಗಳು ಕೊಟ್ಟರು ಅವ್ರು ನಮ್ಗೆ ತೆರವು ಮಾಡ್ತಾ ಇಲ್ಲ ಸರ್. ದಯವಿಟ್ಟು ಅದನ್ನ ಮಾಡಿಸ್ಕೊಡ್ತೀವಿ. ಆಮೇಲೆ ನೋಡಿ, ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿಂದ ಕೂಡ ಅವ್ರಿಗೆ ನೋಟಿಸ್ ಮಾಡಿದ್ದಾರೆ, ಇಲ್ಲಿಂದ ಹೋಗಿದೆ. ಅದು ಇದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು. ಏನಿಲ್ಲ, ಒಂದು 6 ತಿಂಗಳಾಗಿರೋದು. ಈ ಡೇಟ್ ಆಗಿ ಯಾರಾಗಿದೆ 24ರಲ್ಲಿ ಆದೇಶ. ಅದೇನೆ ಒಂದು 6 ತಿಂಗಳಾಗಿರೋದು. ನೀವು 6 ತಿಂಗಳಿಗೆಲ್ಲ ಕೆಲಸ ಆಗುತ್ತೆ ಸರ್. ಇದೊಂದಿದೆ ನೋಡಿ, ಬಂಗಾರಪೇಟೆ ಇದ್ದು KGF ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಜಕರ್ಸ್ಕೊಪ್ಪ ಕುರ್ಬೂರ್ ಗ್ರಾಮದ ಸರ್ ಸ್ಮಶಾನದ್ದು ಒತ್ತುವರಿ ಮತ್ತೆ ಪಾನಿಗೆ ಮೊನ್ನೆ ಯಾರೋ ತಂದು ಕೊಟ್ಟು ನಾವೇ ಬಂದಿದ್ರಿ. ತಹಸೀಲ್ದಾರ್ ಫೋನ್ ಮಾಡ್ತೀವಿ ಅಂತ ಹೇಳಿದ್ರೆ ಹೋಗಿ ಕೇಳಿದ್ರೆ ಇನ್ನೂ ಮಾಡಿಲ್ಲ ಸರ್ ಅಂತ ಹೇಳಿದ್ರು. ನಾನು ಹೇಗೆ ಮಾಡ್ಬೇಕಂದ್ರೆ ನಿನ್ನೆ ಅಲ್ಲೇ ಇದ್ನಲ್ಲ ನಾನು. ಹೌದಾ, ನಿನ್ನೆ KGF ನಲ್ಲಿ ಇದ್ದೇನೆ, ನೋಡಿದ್ರಲ್ಲ, ಅಲ್ಲೇ ಇದ್ದು ಅವ್ನಿಗೆ ಅಲ್ಲೇ ಡೈರೆಕ್ಷನ್ ಕೊಟ್ಟು ಬಂದಿದ್ದೀನಿ. ನಿನ್ನೆ ಬಂಗಾರಪೇಟೆ KGFಗೆ ಬಂದಿದ್ರು. ಈಗಲೂ ಇವರು ಅವ್ರು ಈಗೇನು ಡೈರೆಕ್ಷನ್ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ರೆ ಅದೆಲ್ಲ ರೆಕಾರ್ಡ್ ಆಗಿದೆ. ಅವ್ರಿಗೆ ಇನ್ನೊಂದ್ಸಲ ಹೋಗಿ DC ಅವ್ರು ಹೇಳಿದ್ರಲ್ವಾ ಇದ್ರಲ್ಲಿ ಅಂತ ಹೇಳ್ರಪ್ಪ, ಇನ್ನೊಂದ್ಸಲ ಮಾತಾಡಿ. ನೀವೇನ್ ಚಿಂತೆ ಮಾಡಬೇಡಿ. ಪದನಾಮ ಐಡೆಂಟಿ ಕಾರ್ಡ್ ನಾವು ಈಗಾಗಲೇ ಕೇಳಿ ಅಲ್ಲ ಸರ್, ಮತ್ತೆ ಅಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ ಸರ್ ಅಧಿಕಾರಿಗಳು. ನಾವು ದಂಡಾಧಿಕಾರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ಅವ್ರು ಅದ್ರ ಬಗ್ಗೆ ಏನು ತಗೊಂಡಿಲ್ಲ ಸರ್. ಆಮೇಲೆ ನಮ್ಮ KRS ಪಕ್ಷದವ್ರು ಸರ್, ನಾನು ಕೈ ಮುದ್ದು ಕೇಳ್ಕೊಳ್ತೀನಿ, ಅವರು ಸ್ವಂತ ಕೆಲಸಕ್ಕೇನು ಬರೋದಿಲ್ಲ, ಸಾರ್ವಜನಿಕರ ಕೆಲಸಕ್ಕೆ ಬರ್ತಾರೆ. ಬಂದಾಗ ಅವ್ರನ್ನ ಗೌರವದಿಂದ ಮಾತಾಡಿಸ್ಬಿಟ್ರೆ ಏನು ಇಶ್ಯೂ ಆಗೋದಿಲ್ಲ. ಯಾವಾಗ ಅಧಿಕಾರಿಗಳು ದಬ್ಬಾಳಿಕೆ, ದೌರ್ಜನ್ಯ ಅಥವಾ ಆಮೇಲೆ ಇನ್ನೊಂದು ಅವ್ರಿಗೆ ಡಿಫೆನ್ಸಿವ್ ಆಗಿ ಅಫೆನ್ಸಿವ್ ಹೋಗ್ಬಿಡ್ತಾರೆ ಯಾರು ಅಧಿಕಾರಿಗಳು, ನಮ್ಮ ಮೇಲೆ ಇವ್ರೇನು ನಮ್ಮನ್ನು ಯಾರು ಕೇಳ್ತಾ ಇಲ್ಲ ಇವ್ರು ಬರ್ತಾರೆ ಅಂತ. ಆ ಥರಕ್ಕಾಗದೆ ಗೌರವದಿಂದ ನಡ್ಸ್ಕೊಂಡ್ರೆ ಸಾಕು. ನಮ್ಮವ್ರು ಯಾರನ್ನು ನಾವು ಯಾವಾಗಲೂ ಹೇಳ್ತೀವಿ, 2 ಶೀಲ ಮತ್ತು ಶಿಸ್ತು. ನಾವು ನುಡಿದಂತೆ ನಡಿಬೇಕು, ಪ್ರಾಮಾಣಿಕವಾಗಿರಬೇಕು. ಯಾವುದೇ ಕಾರಣಕ್ಕೂ ನಾವು ಸಾರ್ವಜನಿಕವಾಗಿರುವಾಗ ಅವಾಚ್ಯ ಶಬ್ದಗಳನ್ನು, ಬೇರೆ ಕೆಲವು ನಾನ್ ಪಾರ್ಲಿಮೆಂಟರಿ ಅಂತ ಏನು ಹೇಳ್ತಾರೆ ಆ ಥರ ಪದಗಳನ್ನು ಬಳಸಬೇಡಿ. ಮತ್ತು ಎಷ್ಟೇ ಆಗಲಿ
ಸರ್ಕಾರಿ ಅಧಿಕಾರಿಗಳು ಅಥವಾ ಪೊಲೀಸರು ನಮ್ದು ಯಾವುದೋ ಒಂದು ಕಾರಣಕ್ಕಾಗಿ ನಾವು ಹೋರಾಟದಲ್ಲಿ ತೊಡಗಿರೋ ಹೊಡೆದ್ರು ನೀವು ಕೈ ಎತ್ತಬೇಡಿ ಅಂತ ನಾವು ಯಾವ್ದು ಹೇಳ್ತೀವಿ. ಯಾಕಂದ್ರೆ ಆದ್ರೆ ಖಾಸಗಿಯವ್ರು ಏನಾದ್ರು ಮಾಡಿದ್ರೆ ಆತ್ಮರಕ್ಷಣೆಗೆ ಏನ್ ಮಾಡಬೇಕು ಅದು ಮಾಡ್ಕೊಳ್ಳಿ. ಆದ್ರೆ ಪೊಲೀಸರು ಯಾಕಂದ್ರೆ ಆಮೇಲೆ ನಾವು ಹೊಡೆದ ಮೇಲೆ ನಾವು ಅವರು ಹೊಡೆದಿದ್ದಕ್ಕೆ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿದ್ರು ಅವರು ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಅಥವಾ ಇದೇನಂತಾರೆ ಕರ್ತವ್ಯಕ್ಕೆ ಅಡ್ಡಿ ಅಂತ ಹಾಕ್ಬಿಡ್ತಾರೆ. ಹಾಗಾಗಿ ಕೆಟ್ಟ ಆಕ್ರೋಶದಿಂದ ಮಾತಾಡಿ ಪರವಾಗಿಲ್ಲ. ನಮ್ಮ ಸಾತ್ವಿಕವಾದ ಆಕ್ರೋಶ, ನಮ್ಮ ಹಕ್ಕುಗಳು, ಸರ್ಕಾರಿ ಅಧಿಕಾರಿಗಳು ನಮ್ಮ ಜನರ ತೆರಿಗೆ ಹಣದಲ್ಲಿ ಸಂಬಳಕ್ಕಿರುವಂತವ್ರು, ಅದನ್ನು ಪೂರ್ವಜನ್ಮದ ಪುಣ್ಯದ ಫಲದಿಂದ ಅವ್ರಿಗೆ ಆ ಕೆಲಸ ಸಿಕ್ಕಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದು. ಹಾಗಾಗಿ ಇಷ್ಟೇ. ಹಾಗಾಗಿ ನಿಮ್ಮೆಲ್ಲ ಅಧಿಕಾರಿಗಳಿಗೆ, ನೀವು ಕೋಲಾರ ಜಿಲ್ಲೆಯ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ತಹಸೀಲ್ದಾರ್ಗಳಿಗೆ, ವಿಲೇಜ್ ಅಕೌಂಟ್ಗಳ ತನಕನು KRS ಪಾರ್ಟಿ ಅವ್ರು ಬಂದ್ರೆ ಅವ್ರದ್ದು ನ್ಯಾಯಬದ್ಧವಾಗಿದ್ರೆ ಮಾಡಿಸ್ಕೊಡ್ರಪ್ಪ. ನ್ಯಾಯಬದ್ಧವಾಗಿ ಇಲ್ಲದೆ ಇರೋದನ್ನ ಅವ್ರು ಕೇಳಿದ್ರೆ ಅಕಸ್ಮಾತ್ ಏನಾದ್ರು ಬೇರೆ ತರಕ್ಕೆ ಅವ್ರಿಗೆ ನಿಮ್ಗೆ ಏನಾದ್ರು ತಪ್ಪು ಹೇಳಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಿ. ಆದ್ರೆ ನ್ಯಾಯಬದ್ಧವಾಗಿದ್ರೆ ಅವ್ರ ಗೌರವದಿಂದ ನಡ್ಸ್ಕೊಂಡು ಅವ್ರ ಕೆಲಸ ಮಾಡ್ಕೊಡಿ. ಅವ್ರದ್ದೇನು ಸಾರ್ವಜನಿಕರ ವಿಚಾರಕ್ಕೆ ಬಂದಿರ್ತಾರೆ ಅಂತ ಡೈರೆಕ್ಷನ್ ಕೊಡಿ. ಈಗಲೂ ನನಗೆ ಸರ್ ಇದನ್ನ ಎಷ್ಟು ದಿನದಲ್ಲಿ ಬಗೆಹರಿಸ್ತಾರೆ ಸರ್? ಅಲ್ಲ ಸರ್, ಇದನ್ನ ಎಷ್ಟು ದಿನದಲ್ಲಿ ಬಗೆಹರಿಸ್ತಾರೆ ಹೇಳಿ? ನಿಮ್ಮ ಆಫೀಸಲ್ಲಿ ನೀವೇ ಬರ್ಕೊಂಡಂಥದ್ದು. ಇದು ಫೈಲ್ ನಿಮ್ಮ ಆಫೀಸಲ್ಲೇ ಮಿಸ್ ಆಗಿದೆ ಸರ್. ದಾರಿಗೆ ಸಂಬಂಧಪಟ್ಟ 2024 ಅರ್ಜಿ ಆಗಿದೆ. ನಿಮ್ಮ ಹತ್ರ ಇನ್ನೊಂದು ಕಾಪಿ ಇದೆಯಾ? ಇದೆ ಸರ್. ತೊಗೊಳ್ಳಿ, ನೀವೇ ತಗೊಳ್ಳಿ ಸರ್. ಅದು ಮಿಸ್ ಆಗಿದೆ ಅಂತ ಬರ್ತದೆ. ಏನು ಒಂದು ವಾರದಲ್ಲಿ ಮಾಡ್ತಾರೆ. ನಿನ್ನೆ ನೀವು ಬರೋಕ್ ಮುಂಚೆನೆ ಕೆಲಸ ಮಾಡಿ. ಪಾಯಿಂಟ್ ಆಗಿದೆ ಸರ್. ಈಗ ಸ್ಮಶಾನ ಸರ್ ಮುಖ್ಯ. ಈಗಾಗಲೇ 4 ಸಾವಿರಗಳಾಗಿದೆ. ನಾವು ಅರ್ಜಿ ಕೊಟ್ಟಾಗ್ಲಿಂದ 4 ಸಾವಿರಗಳಾಗಿದೆ. ಅಲ್ಲೇನಾಗಿದೆ, ಸಾವಲ್ಲ ಅಂದ್ರೆ ಸ್ಮಶಾನಕ್ಕೆ ಹೋಗಕ್ಕೆ ಅವ್ರು ಹೇಳ್ತಿದ್ದಾರೆ. ಸ್ಮಶಾನದ ಮುಂದೆ ಇರುವ ಜನಗಳೇನಾಗಿದೆ, ಅವರು ದುರಸ್ತಿ ಮಾಡಿಕೊಟ್ಬಿಟ್ಟಿದ್ದಾರೆ ಜಾಗಗಳನ್ನ. ಸ್ಮಶಾನಕ್ಕೆ ರಸ್ತೆ ಇಲ್ಲ. ನೋಡ್ಬೇಕಾಗಿತ್ತು, ಸ್ಮಶಾನಕ್ಕೆ ಕೊಟ್ಟಾಗ ರಸ್ತೆ ಇದೆ. ಈಗ ನಿಮ್ಮ ವ್ಯಾಪ್ತಿಯಲ್ಲಿ, ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಏನ್ ಮಾಡ್ಬೋದು? ಏನ್ ಮಾಡ್ತಾ ಇದೀವಿ ನಾವು? ಅಲ್ಲಿ ಏನ್ ಆಗಿದೆಯೋ ಆ ದುರಸ್ತಿ ಒಂದು ಕ್ಯಾನ್ಸಲ್ ಮಾಡಿ, ಅದು ಬಂಡೆ ಇದೆ ಅಲ್ಲಿ, ಆ ಬಂಡೆ ಮುಖಾಂತರ ಅದು ಹೋಗ್ತಾ ಇದ್ದಾರೆ. ಹೌದಾ ಇಲ್ವಾ? ಸೊ ಅಲ್ಲಿ ನಾವು ಕ್ಯಾನ್ಸಲ್ ಮಾಡಿ DDLR ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸಿ ದುರಸ್ತಿನ. ರಸ್ತೆ ಹೋಗ್ಲಿಕ್ಕೆ ಏನ್ ದಾರಿ ಬೇಕೋ ರಸ್ತೆ ನಾನು ಮಾಡ್ಕೊಡ್ತೀನಿ. ಅದು ಯಾವ ಅವರು ದಾರಿಗೆ ತೊಂದರೆ ಮಾಡ್ತಾ ಇದಾರಲ್ಲ, ಅವರೇ ಗುಂಡುತೋಪನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅದನ್ನ ಆಲ್ರೆಡಿ ನಾವು ಬಿಡಿಸ್ತಾ ಇದೀವಿ. ಅವ್ರ ಮೇಲೆ ನೋಡಿ ಹೋಗ್ಬಿಟ್ಟು ಇಲ್ಲ ಸರ್, ಗುಂಡು ತೋಪನ್ನ ಬಿಡಿಸಿದ್ದೀವಿ. ಚೋಳಘಟ್ಟ ಗ್ರಾಮದಲ್ಲಿ ಇನ್ನು ಬಿಡಿಸಿದೀವಿ, ನೆನ್ನೆ ನೋಡಿ ಹೋಗ್ಬಿಟ್ಟು. ಅದನ್ನ ಬಿಡಿಸಿ ಸರ್ ಅದೇ ಊರವ್ರು ಸರ್ ಅವರು? ಅದೇ ಊರವರು ಎಲ್ಲಪ್ಪ. ಯಾವ್ದೋ ಸಮಯದಲ್ಲಿ ಅವರೆಲ್ಲ ಅವ್ರವ್ರವರೇ ಮಾಡೋದು, ಬೇರೆಯವರು ಬಂದ್ ಮಾಡ್ತಾರ? ನೆನ್ನೆ ಬಿಡಿಸಿದೀವಿ ಅಂದ್ರಲ್ಲ ಸರ್, ನಾವು ಊರವ್ರೆ, ನಮ್ಗೇನು ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು. ಮೊನ್ನೆನೆ ಬಂದು ನನಗೆ ವಿಚಾರ, ನೀವು ಬರ್ತಾರ ವಿಚಾರ. ಆಮೇಲೆ ನೀವು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಒಂದ್ ಸ್ವಲ್ಪ ಖಾತ್ರಿ ಮಾಡ್ಕೊಳ್ಳಿ ಸರ್. ನೀವು ಹೇಳ್ತಿರೋದು ನೋಡಿದ್ರೆ ಬಿಡಿಸಿದೀವಿ ನೀವು ಹೇಳ್ತಾ ಇದಾರೆ. ನಿಮ್ಮ ಅಧಿಕಾರಿ ತಪ್ಪು ಮಾಹಿತಿನೂ ಕೊಟ್ಟಿರ್ಬೋದು. ರೈಟಿಂಗ್ ಅಲ್ಲಿ ತಗೊಂಡಿದ್ದೀನಿ. ಅಬ್ಬಣಿ ಒಂದು ಮಾಡಿಸಿದ್ದೀನಿ. ಆಮೇಲೆ ಚೋಳದೇವನ ಚೋಳಘಟ್ಟ, ಅದು 2 ಇಶ್ಯೂಸ್ ಇದೆ. ಒಂದು ನೀವು ಹೇಳ್ತಾ ಇದ್ದೀರಲ್ಲ ಸ್ಮಶಾನದ ಒಪ್ಕೋತಿನಾಗೆ, ಹಿಂದೆ ಸ್ಮಶಾನ ಮಾಡುವಾಗ ರಸ್ತೆ ಇಲ್ಲದೆ ಮಾಡಿದ್ರು, ಆಯ್ತು. ರಸ್ತೆಗೆ ಹೋಗುವ ದಾರಿಗಳೇನಿದೆ ಅಂದ್ರೆ ಜಮೀನುಗಳನ್ನ ಅವ್ರು ಏನ್ ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ದುರಸ್ತಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಈಗ ಅವ್ರ ಖಾಸಗಿ ಜಮೀನಾಯ್ತು, ನಾನು ಬಿಡಲ್ಲ ಅಂತ ಹೇಳ್ತಾರೆ, ಅವ್ರದೇ. ಅದಕ್ಕೆ ಈಗ ನಾವು ಬೇರೆ ದಾರಿ ಹುಡುಕ್ಬೇಕಲ್ಲ, ಒಂದನ್ನು ಕ್ಯಾನ್ಸಲ್ ಮಾಡಿ ದುರಸ್ತಿ ಮಾಡಿಕೊಟ್ಬಿಟ್ಟಿದ್ದೀವಿ. ನಾವೇ ಕ್ಯಾನ್ಸಲ್ ಮಾಡಿ ನಿಮ್ಗೊಂದು ರಸ್ತೆ ದಾರಿ ಮಾಡಿಕೊಟ್ರೆ ಆ ಸಮಸ್ಯೆ ಶಾಶ್ವತ ಪರಿಹಾರ ಆಗುತ್ತೆ. ಆಮೇಲೆ ಗುಂಡು ತೋಪು ಕೂಡ ಅದು ಬಹಳ ಸೀರಿಯಸ್ ಆಗಿ ತಗೋತೀವಿ ನಾವು. ಅದನ್ನ ತೆರವುಗೊಳಿಸ್ಬಿಟ್ಟು ನಿಮ್ಮ ಊರಿನಲ್ಲಿ ಏನಾದ್ರು ಇದ್ರೆ ಹೇಳಿ, ಅಂಗನವಾಡಿ ಜಾಗ ಇಲ್ವಾ ಅಥವಾ ನಿಮ್ ಶಾಲೆ ಜಾಗ ಇಲ್ವಾ, ಸಾರ್ವಜನಿಕರಿಗೆ ಲೈಬ್ರರಿಗೋ ಸಮುದಾಯ ರಿಸರ್ವ್ ಮಾಡಿಕೊಡ್ತೀವಿ. ಅವಾಗ ಅದು ಬರ್ದರು ನಿಮ್ಮೂರ್ನವ್ರೆ ಅದು ಇನ್ಯಾರೋ ಬಂದು ಅಲ್ಲಿ ಅತಿಕ್ರಮಣ ಮಾಡೋದು ಅವಾಯ್ಡ್ ಆಗ್ಬೋದಾ? ಈಗ ಕೆರೆಗಳು ಒತ್ತುವರಿ ತೆರವು ಮಾಡಿದಾಗ ಗ್ರಾಮ ಪಂಚಾಯತಿಯಿಂದ ಕಡ್ಡಾಯವಾಗಿ ಕೆರೆಗಳಿಗೆ ಕಾಂಪೌಂಡ್ ಹಾಕಬೇಕು ಅಂತ ಹೇಳಿದ್ರೆ, ಅದೇ ತರಕ್ಕೆ ನೀವು ಕಂದಾಯ ಭೂಮಿಯನ್ನ ಯಾವ್ದೇ ರೀತಿಯಾದ್ರೂ ಉಳಿಸ್ಕೊಳ್ಬೇಕು. ನಾನು ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಒಂದು ಪತ್ರ ಬರ್ತಿದ್ದೆ. ನಾವು ಯಾಕಂದ್ರೆ ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ನಮ್ದು ಕಂದಾಯ ಇಲಾಖೆದಾರು ಸ್ವಲ್ಪ ಬಡದಾಡಬಹುದು, ದಾಖಲೆಗಳು ಅಷ್ಟು ಸುಲಭ ಅಲ್ಲ. ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಸ್ಥಳೀಯ ಸಂಸ್ಥೆಗಳು ಬರುವಂತ ವ್ಯಾಪ್ತಿಯಲ್ಲಿ ಗ್ರಾಮ ಠಾಣೆ ಇರ್ಬೋದು, ಪುರಸಭೆ ನಗರಸಭೆಗಳಲ್ಲಿ ಅದು ದಾಖಲೆಗಳೇ ಇಲ್ಲ. ಸರ್ಕಾರಿ ಭೂಮಿ ಅನ್ನೋದಕ್ಕೆ ಆಗಾಗ ಅಲ್ಲಿ ಏನಿದೆ ಮೊದಲು ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಭದ್ರಾ ಮಾಡಿ ಅಂತ ನಾನು ಪತ್ರ ಬರೆದಿದ್ದೀನಿ. ಅವ್ರ ಗಮನಕ್ಕೆ ಹೋಗಿದೆ. ಬೇರೆ ಬೇರೆ ತರಕ್ಕೆ ಈ ತರಕ್ಕೆಲ್ಲ ಒಂದಷ್ಟು ಒಳ್ಳೆ ಕೆಲಸಗಳು ಹೇಳ್ತೀನಿ. 3232 ಕೆರೆಗಳು ನಮ್ಮ ಜಿಲ್ಲೆ, ಎಲ್ಲಾ ಕೆರೆಗಳನ್ನು ನಾವೆಲ್ಲ ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಅದನ್ನ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಹ್ಯಾಂಡ್ ಓವರ್ ಮಾಡೋಕೆ ಮುಂಚೆ ಒತ್ತುವರಿ ಎಲ್ಲಿ ತೆರವುಗೊಳಿಸಕ್ಕಾಗಿಲ್ಲ ಅಂದ್ರೆ 12 ಕಡೆ ಆಗಿದೆ. ಯಾಕೆಂದ್ರೆ ಬಹಳ ಹಿಂದೆನಲ್ಲಿ ಏನಾಗಿದೆ, ಸೆಟ್ಲ್ಮೆಂಟ್ ಬಂದ್ಬಿಟ್ಟಿದೆ. 30-40 ಮನೆಗಳು ಆ ಮನೆಗಳು ಕಟ್ಟಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಕೆಲವರು ಹೈಕೋರ್ಟಿಂದ ಸ್ಟೇ ತಂದಿದ್ದಾರೆ. ಇವತ್ತು ಮುಳಬಾಗಿಲಿಗೆ ನಮ್ಮ ತಹಶೀಲ್ದಾರ್ ಕಳಿಸಿದೆ, JCB ತಗೊಂಡು ಸ್ಟೇ ತಂದಿದ್ದಾರೆ. ಸೊ ಸ್ಟೇ ತಂದ ನಾವು ಮಾಡೋಕ್ಕಾಗಲ್ಲ. ಇಲ್ಲದೆ ಹೋದ್ರೆ ಮನೆ ಏನಾದ್ರು ಆಗೋಗಿದ್ರು ಕೂಡ ಅವರು ಊರಿನಲ್ಲಿ, ನಿನ್ನೆ KGF ನಲ್ಲಿ ಇದೇ ಆಯ್ತು, ಆ ಊರಿನಲ್ಲಿ ಅವ್ರಿಗೆ ಏನ್ ಮಾಡ್ತಾ ಇದೀವಿ, ಆಶ್ರಯದಲ್ಲಿ ಜಾಗ ಕೊಡಿ ಅವರಿಗೆ. ಅವರು ಬಡವರು ಎಷ್ಟು 40-30 ವರ್ಷದ ಇದ್ದಾರೆ. ಕೆರೆ ಅವತ್ತೇನೋ ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ಕೆರೆನ ಕೆರೆಯಾಗಿ ಉಳಿಸ್ಕೊಳ್ಳಿ.
ಬೇರೆ ಕಡೆಗೆ ಸ್ಥಳಾಂತರ ಬೇರೆ ಮಾಡಿ. ಕಡೆ ಸ್ಥಳಾಂತರ ಮಾಡೋ ಪ್ರಯತ್ನ ಅದ್ ಮಾಡಿ ಸರ್. ಆಮೇಲೆ ಈ ಡಿಜಿಟಲ್ ಸರ್ವೆ ಅವೆಲ್ಲ ಮಾಡಿಸಿ, ಯಾಕಂದ್ರೆ ನಾವು ಇತ್ತೀಚೆಗೆ ಒಂದೆರಡು ಸರ್ವೆ ಮಾಡಿದ್ವಿ. ಈ ಲೈನು ಚೈನು ಲಿಂಕು ಅವೆಲ್ಲ ಇಟ್ಕೊಂಡು ಮಾಡೋದಕ್ಕಿಂತ ಡಿಜಿಟಲ್ ಸರ್ವೆ ಈಗ ಇದೇ ಸಾಧ್ಯವಾದಷ್ಟು rover ಬಂದ್ಬಿಟ್ಟಿದೆ. rover rover ಬಂದಿದೆ. ಅಲ್ಲಿ ಮಾಡ್ಕೊಳ್ಳಿ. ಇಲ್ಲ, ಮನೀಶ್ ಮೋದ್ಗಿಲ್ ಅವ್ರು ಮಾಡ್ತಿದಾರಂತೆ. ಒಂದು ಇಡೀ ಜಿಲ್ಲೆ, ಪ್ರತಿ ಜಿಲ್ಲೆಗೂ ಮೂರನೇ ವ್ಯವಸ್ಥೆ ಮಾಡಿ ಬಂದಿದ್ಯಾ? ನೀವು ಈಗ ಮುಂಚಿನಾಗಿ ನೀವು ಹೇಳಿದಂಗೆ ಚೈನ್ ತಗೊಂಡು ಹೋಗೋದು 3 ದಿನಕ್ಕೆ ಬಾಂಧಲ್ಲಿ ಇರೋದಿಲ್ಲ. ರೋವರ್ ತಗೊಂಡೋದ್ರೆ ನಿಮಗೆ ಅಲ್ಲೇ ಸಿಗುತ್ತೆ. ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಕ್ಯಾಡ್ ಎಲ್ಲ ಹಾಕಿ ಮಾಡ್ತಿದ್ದಾರೆ. ಅದಕ್ಕೆ ನೀವು ಮೊದಲು ಒಂದು ಅಭಿಯಾನವನ್ನ ಮಾಡಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಕಂದಾಯ ಭೂಮಿ ಎಲ್ಲೆಲ್ಲಿದೆಯೋ ಅದನ್ನೆಲ್ಲವನ್ನ ನಾವು ರಕ್ಷಣೆ ಮಾಡುವಂತದ್ದು ಪ್ಲೀಸ್ ಒಂದು ಮಾಡಿ. ಒಳ್ಳೇದಾಗಿ. ಸರ್ ಹೊನ್ನೇನಹಳ್ಳಿ ಯಾವಾಗ ಮಾಡ್ತೀರಾ ಸರ್? ಹೊನ್ನೇನಹಳ್ಳಿದು ಇದೆಯಪ್ಪ, 3-4 ಇದೆ. 4 ಸಲ ಅದಕ್ಕೆ ಗ್ರಾಮ ಪಂಚಾಯತಿ ನೀರಿಗೆ ಹಾಕೊಂಡಿದ್ದಾರೆ. ಬರ್ತಾರೆ, ಖಾಸಗಿ ನಾನು ಮಾತಾಡ್ತೀನಿ, ಚಿಂತೆ ಮಾಡಬೇಡಿ. ಸರ್, ಕೊನೆಯದಾಗಿ ಇನ್ನೊಂದು ಬಂಗಾರಪೇಟೆಯಲ್ಲಿ ಚಿಕ್ಕರ್ಪನಹಳ್ಳಿ ಅಂತೇಳಿ ಮಾಗೊಂದಿ ಪಂಚಾಯತಿಯಲ್ಲಿ ಬರ್ತದೆ. ಅಲ್ಲಿ 2 ಎಕರೆ ಈಗ ಆಲ್ರೆಡಿ ಅಲರ್ಟ್ ಆಗಿದೆ ಸಾರ್ವಜನಿಕ ಸ್ಮಶಾನ ಭೂಮಿಗೆ. ಎಲ್ಲಿ ಅಂತೇಳಿ ಇದುವರೆಗೂ 4 ವರ್ಷದಿಂದ ಗುರುತಿಸ್ಕೊಟ್ಟಿಲ್ಲ. ಜಾಗ ತೋರಿಸಿಲ್ಲ. ಈಗ ಬಂದು ಕೆರೆಯಲ್ಲಿ ಪ್ರೆಸೆಂಟ್ ಆಗ್ತಾ ಇದ್ದಾರೆ. ಮಳೆ ಬಂದ್ರೆ ಫುಲ್ ಕೆರೆ ನೀರು ತುಂಬಿಕೊಂಡು ಅಂದ್ರೆ ಸ್ಮಶಾನ ಅವರು ಮಾಡಿದ್ದಾರೆ, ಜಾಗ ತೋರಿಸಿಲ್ಲ. ಜಾಗ ಎಲ್ಲ ಕೆರೆನಲ್ಲಿ ಗುರುತಿಸಿದಾರಂತೆ. ಕೆರೆಯಲ್ಲಿ ಜನರಲ್ ಆಗೋದಿಲ್ಲ. 2 ಎಕರೆ ಸರ್ವೆ ನಂಬರ್ 22ರಲ್ಲಿ ಬಂದ್ಬಿಟ್ಟು 2 ಎಕರೆ ಅಲರ್ಟ್ ಮಾಡಿದ್ರು. ಎಲ್ಲಿ ಅಂತೇಳಿ ಅದ್ಬಸ್ಟ್ ಮಾಡಿಕೊಟ್ಟಿಲ್ಲ. ನಿನ್ನೆ ಡೇಟ್ ಕೊಟ್ಟಿದ್ರು. ನೀವೇನೋ 10ನೇ ತಾರೀಕು ಬಂಗಾರಪೇಟೆ ಬರ್ತೀನಿ ಅಂತ ಅಂದ್ಬಿಟ್ಟು ಬರೋಕ್ಕಾಗಿಲ್ಲ, ನಿನ್ನೆ ಬಂದ್ರಂತೆ. ಹಾಗಾಗಿ ನಿನ್ನೆ ಕ್ಯಾನ್ಸಲ್ ಮಾಡಿ ಮತ್ತೆ ಇನ್ನೊಂದು ಡೇಟ್ ಆಗ್ತಾ ಇದ್ದಾರೆ. ಅದನ್ನೊಂದು ಸ್ವಲ್ಪ ಅವ್ರಿಗೆ ಆಲ್ರೆಡಿ ನಿನ್ನೆ ಆಕ್ಚುಲಿ ಹೋಗ್ಬೇಕಾಗಿತ್ತು. ನಿನ್ನೆ ಸರ್ವೆ ಹೆಸರೇ ನಾನೇ ಕೂರಿಸಿದ್ದೆ. ಅವ್ರಿಗೂ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಅಟ್ಲೀಸ್ಟ್ ಲೆಟರ್ ಇದ್ದಾಗ ಅವ್ರಿಗೆ ಫಾಲೋ ಮಾಡಕ್ಕೆ ಅನುಕೂಲ ಆಗುತ್ತೆ. ಸರ್ ಲೆಟರ್ ತುಂಬಾ ಸತಿ ನಾವು ಕೊಟ್ಟಿದ್ದೀವಿ ಸರ್.